ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸಮಾಜ ವಿಜ್ಞಾನದ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ನಿಮಗೆಲ್ಲ ಆತ್ಮೀಯದಂತ ಸ್ವಾಗತ. ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ. ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರತಿಯೊಂದು ಪತ್ರಿಕೆಯಲ್ಲೂ ಸುಮಾರು 100 ಬಹಳ ನಿರೀಕ್ಷಿತವಾದಂಥ ಪ್ರಶ್ನೆಗಳನ್ನು ನಾವನ್ನು ಓದಿಕೊಂಡು ಅದಕ್ಕೆ ಸರಿಯಾದ ಉತ್ತರವನ್ನು ಬಿಡಿಸಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸೆಷನ್ಲು ಸುಮಾರು 100ಕ್ಕಿಂತ ಹೆಚ್ಚು MCQ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಇಲ್ಲಿ ಕಂಡುಕೊಳ್ತಾ ಇದ್ದೀವಿ. ಇಟ್ ಈಸ್ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಪೇಪರ್ 2ನಲ್ಲಿ 50+ ಸ್ಕೋರನ್ನು ಮಾಡಲಿಕ್ಕೆ. ಮೊದಲನೇ ವೀಡಿಯೋಕ್ಕಂತೂ ಸುಮಾರು 1000ಕ್ಕಿಂತ ಹೆಚ್ಚು ಜನ ವಾಚ್ ಮಾಡಿದ್ರ. ದಯಮಾಡಿ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಈಗ ಮೊದಲನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ. 112ರಿಂದ ಹೆಚ್ಚು ಕಮ್ಮಿ ಇದು 200ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡಿದೆ ಈ ಒಂದು ಪತ್ರಿಕೆ. ಬುದ್ಧನು ತನ್ನ ಅನುಯಾಯಿಗಳಿಗೆ ಈ ಕೆಳಕಂಡ ಅಂಶವನ್ನು ಬೋಧನೆ ಮಾಡಿದ ಅಂತ. 4 ಅಂಶಗಳು ಕೊಟ್ಟಿದ್ದಾರೆ ಇಲ್ಲಿ. ಪಂಚಮಹಾಸತ್ಯಗಳು, ಚತುರ್ಮಹಾಸತ್ಯಗಳು, ಅಷ್ಟಮಹಾಸತ್ಯಗಳು, ಷಷ್ಠಿ ಮಹಾಸತ್ಯಗಳು ಅಂತ. ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಅಷ್ಟಮಹಾಸತ್ಯಗಳನ್ನು ಗೌತಮ ಬುದ್ಧ ತನ್ನ ಅನುಯಾಯಿಗಳಿಗೆ ಅವನು ಬೋಧನೆಯನ್ನು ಮಾಡುವಂಥದ್ದು. ನೆಕ್ಸ್ಟು, ಮಹಾವೀರನಿಗೆ ಅತ್ಯುನ್ನತವಾದಂಥ ಪಾರಮಾರ್ಥಿಕ ಜ್ಞಾನ ಈ ಕೆಳಕಂಡ ನದಿ ತೀರದಲ್ಲಿ ಲಭಿಸಿತ್ತು ಅಂತ. ಮಹಾವೀರನಿಗೆ ಅತ್ಯುನ್ನತವಾದಂಥ ಒಂದು ಪಾರಮಾರ್ಥಿಕ ಜ್ಞಾನ ಅಂತಕ್ಕಂಥದ್ದು ಈ ಕೆಳಕಂಡ ನದಿ ತೀರದಲ್ಲಿ ಲಭಿಸುತ್ತೆ ಅಂತ. ಯಾವ ನದಿ ತೀರ ಅಂತ ಹೇಳಬೇಕು ನಾವು? ಋಜುಪಾಲಿಕ, ಹೈದಾಸ್ಪಸ್, ಗಂಗಾ ಮತ್ತು ಅಕ್ಷಿಣಿ ಅಂತ ಇದೆ. ಇದಕ್ಕೆ ಆಪ್ಷನ್ ಎ ಇದೆಯಲ್ಲ, ಋಜುಪಾಲಿಕ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಅದು ಒಂದು ನದಿಯ ಹೆಸರು ಋಜುಪಾಲಿಕ ಅಂತಕ್ಕಂಥದ್ದು. ಆಮೇಲೆ ಭಾಳ ಪ್ರಮುಖವಾಗಿ ಒಂದು ವಿಚಾರವನ್ನು ಹಂಚ್ಕೊಳ್ಬೇಕು, ನಿಮಗೆ ಆರಂಭದಲ್ಲಿ ಹೇಳ್ತಾ ಇದ್ದೀನಿ. ನಾವು ಆನ್ಸರ್ ಮಾಡ್ತಕ್ಕಂಥ ಒಂದು ವೇಳೆಯಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಗೆ ನಮ್ಮ ಗಮನಕ್ಕೆ ಬಾರ್ದೇ ಐ ಥಿಂಕ್ ತಪ್ಪಾಗಿ ಹೇಳ್ತಕ್ಕಂಥ ಪ್ರಮೇಯಗಳಾದಾಗ ಅಥವಾ ತಪ್ಪಾಗಿ ಹೇಳ್ಬಿಟ್ಟಿದ್ರೆ ದಯಮಾಡಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಅದಕ್ಕೆ ಸರಿ ಉತ್ತರ ಯಾವುದು ಇದಿರ್ಬೋದು ಅಂತ ನೀವು ಹೇಳಬೇಕಾದಾಗ ಅದಕ್ಕೆ ಪೂರಕವಾದಂಥ ಒಂದು ವಿವರಣೆಯನ್ನು ಕೊಟ್ಬಿಡಿ. ಇಟ್ ಈಸ್ ಮೈ ವೆರಿ ಹಂಬಲ್ ರಿಕ್ವೆಸ್ಟ್. ನೀಟಾಗಿ ಎಲ್ಲವನ್ನು ಪ್ರಿಂಟೆಡ್ ಮಾಡಿರ್ತಾರೆ ಸರಿಯಾದ ಉತ್ತರಗಳನ್ನು. ಸಮ್ವೇರ್ ಪ್ರಿಂಟಲ್ಲಿ ಏನಾಗುತ್ತೆ, ಆ ಕಡೆ ಈ ಕಡೆ ಆಗಿಬಿಟ್ಟಿರುತ್ತೆ ಕೆಲವೊಂದು ಪ್ರಶ್ನೆಗಳು, ಹಾಗಾಗಿ ಸಮಸ್ಯೆ ಆಗುತ್ತೆ ಹೊರತು. ಬಟ್ ಉದ್ದೇಶಪೂರ್ವಕವಾಗಿ ನಾವು ತಪ್ಪಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಲ್ಲ. 100ಕ್ಕೆ 100 ಭಾಗ ಸರಿ ಉತ್ತರಗಳನ್ನು ಹೇಳಲಿಕ್ಕೆ ನಮ್ಮ ಪ್ರಯತ್ನ ಇದ್ದೇ ಇರುತ್ತೆ. ನೆಕ್ಸ್ಟು, ಬುದ್ಧನ ಪ್ರವಚನಗಳೆಲ್ಲವೂ ಮುಖ್ಯವಾಗಿ ಈ ಕೆಳಕಂಡ ವಿಷಯಕ್ಕೆ ಸಂಬಂಧಪಟ್ಟಿವೆ. ಏಕದೇವರಲ್ಲಿ ನಂಬಿಕೆ, ಧಾರ್ಮಿಕ ವಿಧಿಗಳ ಆಚರಣೆ, ಆಲೋಚನೆ ಮತ್ತು ನಡವಳಿಕೆಗಳ ಪರಿಶುದ್ಧತೆ, ವಿಗ್ರಹ ಪೂಜೆ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ, ಆಲೋಚನೆ ಮತ್ತು ನಡವಳಿಕೆಗಳ ಪರಿಶುದ್ಧತೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಬೌದ್ಧ ಧರ್ಮದ ಪಾಲಿ ಪರಂಪರೆಯನ್ನು ಕೆಳಕಂಡಂತೆ ವಿಭಾಗಿಸಲಾಗಿದೆ ಅಂತ. ಬೌದ್ಧ ಧರ್ಮದ ಪಾಲಿ ಪರಂಪರೆಯನ್ನು ಕೆಳಕಂಡಂತೆ ವಿಭಾಗಿಸಲಾಗಿದೆ. ತ್ರಿಪಿಟಕಗಳು, ದ್ವಿಪಿಟಕಗಳು, ಚತುರ್ಪಿಟಕಗಳು, ಏಕಪಿಟಕ ಅಂತಿದೆ ಇಲ್ಲಿ. ಈ ತ್ರಿಪಿಟಕಗಳಲ್ಲಿ ಬೌದ್ಧ ಧರ್ಮದ ಪಾಲಿ ಪರಂಪರೆಯನ್ನು ಕೆಳಗಂಡಂತೆ ವಿಭಾಗ ಮಾಡಲಾಗಿದೆ ಅಂತ. ಆಯಿತಾ? ಧಮ್ಮ ಪಿಟಕ, ವಿನಯ ಪಿಟಕ, ಅಭಿಧಮ್ಮ ಪಿಟಕ ಅಂದ್ಬಿಟ್ಟು 3 ತ್ರಿಪಿಟಕಗಳಿದೆ. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಅದೇ ಒಂದೊಂದು ತ್ರಿಪಿಟಕದಲ್ಲೂ ಕೂಡ ಬುದ್ಧನಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಲಹಗಳನ್ನು, ಸಂಘರ್ಷಗಳನ್ನು ಬಗೆಹರಿಸಿದಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಉಲ್ಲೇಖವನ್ನು ಮಾಡಲಾಗಿದೆ. ಅವೆಲ್ಲ ಓದ್ಕೊಳ್ಳಿ ನೀವು. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಅದೆಲ್ಲ ಹೇಳಿದ್ದೀನಿ ನಾನು. ಆಯಿತಾ? ನೆಕ್ಸ್ಟು 116ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 116. ಈತನು ಹರ್ಯಂಕ ರಾಜವಂಶದ ಬಹುಪ್ರಸಿದ್ಧವಾದ ಅರಸ ಅಂತ. ಈತನು ಹರ್ಯಂಕ ರಾಜವಂಶದ ಬಹುಪ್ರಸಿದ್ಧವಾದ ಅರಸ. ಭೋಜ, ಬಿಂಬಸಾರ, ಪ್ರಸೇನಜಿತ್ ಮತ್ತು ಮಹಾಸೇನ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ, ಬಿಂಬಸಾರ, ಅದು ಸರಿಯಾದ ಉತ್ತರ. ರಾಜಗೃಹ ನಗರವನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂತ? ಅಜಾತಶತ್ರು, ಪ್ರಸೇನಜಿತ್, ಬಿಂಬಸಾರ ಮತ್ತು ಮಹಾಶೋಕ ಅಂತ. ಆಪ್ಷನ್ ಸಿ ಇದೆಯಲ್ಲ, ಬಿಂಬಸಾರ. ಈ ರಾಜಗೃಹ ಅಂತಕ್ಕಂಥ ನಗರವನ್ನು ನಿರ್ಮಾಣ ಮಾಡುವಂಥದ್ದು ಬಿಂಬಸಾರ. ರಾಜಗೃಹ ಅಂತಕ್ಕಂಥದ್ದು ಬೌದ್ಧ ಧರ್ಮ ಸಮ್ಮೇಳನ ನಡೆದಂಥ ಒಂದು ಸ್ಥಳ ಅದು. ಆಯಿತಾ? ಈಗ ಹಲವಾರು ಸಮ್ಮೇಳನ ಬರುತ್ತೆ. ಈಗ 1ನೇ, 2ನೇ, 3ನೇ, 4ನೇ ಅಂದ್ಬಿಟ್ಟು ಅಷ್ಟು ಸಮ್ಮೇಳನಗಳಲ್ಲಿ ರಾಜಗೃಹ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ಬೌದ್ಧ ಧರ್ಮದ ಸಮ್ಮೇಳನ ಅಲ್ಲಿ ನಡೆದಿದೆ ಅಂತ. ಹಾಗಾಗಿ ಆ ನಗರವನ್ನು ಯಾರು ನಿರ್ಮಾಣ ಮಾಡಿದ್ದು ಅಂದರೆ ಬಿಂಬಸಾರ. 118ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರ ಅಧಿನಿಯಮ 1919ರ ಘಟಕವಾಗಿರಲಿಲ್ಲ ಅಂತ. ಯಾವುದು 1919ರ ಒಂದು ಘಟಕ ಆಗಿಲ್ಲ ಅಂತ ಹೇಳಬೇಕು ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ 4 ಆಯ್ಕೆಯಲ್ಲಿ. ಅದನ್ನು ಓದ್ಬಿಡೋಣ ಬೇಗ ಈಗ. ಹೊಣೆಗಾರಿಕೆಯುಳ್ಳ ಸರ್ಕಾರವನ್ನು ಭಾರತಕ್ಕೂ ಕ್ರಮೇಣ ವಿಸ್ತರಿಸುವ ಆಶ್ವಾಸನೆ. ಕೇಂದ್ರದಲ್ಲಿ ರಾಜ್ಯಸಭೆ ಅಂದರೆ ಮೇಲ್ಮನೆ ಅಂತ ರಾಜ್ಯಸಭೆಯನ್ನು, ಲೋಕಸಭೆಯನ್ನು ಕೆಳಮನೆ ಅಂತ ಕರೀತಾರೆ. ಕೇಂದ್ರದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಸ್ಥಾಪನೆ. ಪ್ರಾಂತಗಳ ಮಟ್ಟದಲ್ಲಿ ದ್ವಿಪ್ರಭುತ್ವದ ರದ್ದು. ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳನ್ನು ಅಭಿವೃದ್ಧಿಗೊಳಿಸುವ ಆಶ್ವಾಸನೆ ಅಂತ ಇದೆ ಇಲ್ಲಿ. ಆಪ್ಷನ್ ಸಿ ಇದೆಯಲ್ಲ, ಪ್ರಾಂತಗಳ ಮಟ್ಟದಲ್ಲಿ ದ್ವಿಪ್ರಭುತ್ವದ ರದ್ದು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಮೇಲೆ ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತ. ಇಂಡಿಯಾಕ್ಕೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಮೊದಲನೇ ಭಾರತೀಯ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಅವಾಗ? ಲಾರ್ಡ್ ಮೌಂಟ್ ಬ್ಯಾಟನ್, ಬಾಬು ರಾಜೇಂದ್ರ ಪ್ರಸಾದ್, ಸಿ ರಾಜಗೋಪಾಲ್ಚಾರಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ. ಈ ಒಂದು ಪ್ರಶ್ನೆ ಅಂತೂ ರಿಪಿಟೇಷನ್ ಆಗಿದೆ. ನಾನು ಈಗ ಈ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ಸನ್ನು ಯಾವಾಗ ಬಿಡಿಸ್ಲಿಕ್ಕೆ ಆರಂಭ ಮಾಡಿದ್ದೇನೆ, ಈಗ ಕೆಲವೊಂದು ಪ್ರೀವಿಯಸ್ ಅಪ್ಡೇಟ್ಸ್ ಇಟ್ಕೊಂಡು ಹೆಚ್ಚು ಕಡಿಮೆ ಇದು ನನಗೆ ನೆನಪಿರೋ ಪ್ರಕಾರವಾಗಿ ಇದು 3ನೇ ಸಲ ರಿಪಿಟೇಷನ್ ಆಗಿರುವಂಥದ್ದು ಈ ಒಂದು ಪ್ರಶ್ನೆ. ಭಾರತೀಯ ಸ್ವಾತಂತ್ರ್ಯ ದೊರೆತ ಮೇಲೆ ಭಾರತದ ಮೊದಲನೇ ಗವರ್ನರ್ ಜನರಲ್ ಯಾರು ಅಂತ? ದಟ್ ಈಸ್ ಸಿ ರಾಜಗೋಪಾಲ್ಚಾರಿ ಅಂತಿಲ್ಲ. ಆಪ್ಷನ್ ಸಿ ಇಟ್ಸ್ ರೈಟ್ ಆನ್ಸರ್ ಅದು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಮೇಲೆ ಇಲ್ಲಿ ಮೊದಲನೇ ಭಾರತೀಯ ಗವರ್ನರ್ ಜನರಲ್ ಯಾರು ಅನ್ಲಿಕ್ಕೆ ನೋಡಿ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ, ದಟ್ ಈಸ್ ಸಿ ರಾಜಗೋಪಾಲ್ಚಾರಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ.
ಸೊ ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಬಿಫೋರ್ ಫ್ರೀಡಮ್ ಒಬ್ರು ಇರ್ತಾರೆ, ಆಫ್ಟರ್ ಫ್ರೀಡಮ್ ಒಬ್ಬರು ಬರ್ತಾರೆ ಅಂತ, ಆಯಿತಾ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ನೋಡೋಣ. ಈಗ 120ನೇ ಪ್ರಶ್ನೆ, ಕ್ವಶನ್ ನಂಬರ್ 120. ಭಾರತದ ಸಂವಿಧಾನದ ರೂಪಿಸಲು ರಚಿತವಾದ ರಾಜ್ಯ ವ್ಯವಸ್ಥಾ ಸಭೆ, ಅದರ ಯಾರು ಮುಖ್ಯ ಅಧ್ಯಕ್ಷರಾಗಿದ್ದರು ಅಂತ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸಿ ರಾಜಗೋಪಾಲ್ಚಾರಿ, ಬಾಬು ರಾಜೇಂದ್ರ ಪ್ರಸಾದ್, ಡಿ ವಲ್ಲಭಾಯ್ ಪಟೇಲ್ ಅಂತ. ಆಪ್ಷನ್ ಸಿ ಇದೆಯಲ್ಲ, ಬಾಬು ರಾಜೇಂದ್ರ ಪ್ರಸಾದ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಭಾರತೀಯ ಸಂವಿಧಾನದ ರೂಪಿಸಲು ರಚಿತವಾದ ರಾಜ್ಯ ವ್ಯವಸ್ಥಾ ಸಭೆ ಅಂತ ಇಂಗ್ಲೀಷಲ್ಲಿ. ಸೊ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತಲೂ ಕರೀತಾರೆ ಅದನ್ನು. ಸೊ ಅದರ ಒಂದು ಮುಖ್ಯ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಆಪ್ಷನ್ ಸಿ ಇದೆಯಲ್ಲ, ಬಾಬು ರಾಜೇಂದ್ರ ಪ್ರಸಾದ್, ಅದು ರೈಟ್ ಆನ್ಸರ್ ಆಗುತ್ತೆ. ಮತ್ತೊಂದು ಪ್ರಶ್ನೆ, ಬಹುವಾಗಿ ತೃತೀಯ ಬಗೆಯ ಉದ್ಯೋಗಗಳು ಅಭಿವೃದ್ಧಿ ಹೊಂದುವುದು ಎಲ್ಲೆಂದರೆ ಕೈಗಾರಿಕಾ ಕೇಂದ್ರಗಳಲ್ಲಿ, ಗಣಿಗಾರಿಕೆ ಕೇಂದ್ರಗಳಲ್ಲಿ, ಪಟ್ಟಣ ಕೇಂದ್ರಗಳಲ್ಲಿ, ಗ್ರಾಮಾಂತರ ಕೇಂದ್ರಗಳಲ್ಲಿ ಅಂತ. ಆಪ್ಷನ್ ಸಿ ಇದೆಯಲ್ಲ, ಪಟ್ಟಣ ಕೇಂದ್ರಗಳಲ್ಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಪುಷ್ಯಮಿತ್ರ ಶುಂಗನಿಂದ ಹತನಾದ ಕೊನೆಯ ಮೌರ್ಯ ಅರಸ ಯಾರು ಅಂತ? ಪುಷ್ಯಮಿತ್ರ ಶುಂಗನಿಂದ ಹತನಾದ ಕೊನೆಯ ಮೌರ್ಯ ಅರಸ ಯಾರು ಅಂತ? ಜಲೌಕ, ಸಂಪ್ರತಿ, ಬೃಹದ್ರಥ ಮತ್ತು ದಶರಥ ಅಂತ. ಆಪ್ಷನ್ ಸಿ ಇದೆಯಲ್ಲ, ಬೃಹದ್ರಥ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಸೊ ಈತ ಪುಷ್ಯಮಿತ್ರ ಶುಂಗನಿಂದ ಹತನಾದಂಥ ಕೊನೆಯ ಮೌರ್ಯರ ಅರಸ ಬೃಹದ್ರಥ ಅಂತ ನೀವೆಲ್ಲ ಕೇಳ್ಬೋದು ನಿಮಗೆ. ಸೊ ನೆಕ್ಸ್ಟು 123ನೇ ಪ್ರಶ್ನೆ, ಅಶೋಕನು ಆರಂಭಿಸಿದ ಹೊಸ ಅಧಿಕಾರಿ ಹುದ್ದೆ ಯಾವುದು ಅಂತ? ಅಶೋಕನು ಆರಂಭಿಸಿದ ಹೊಸ ಅಧಿಕಾರಿ ಹುದ್ದೆ ಯಾವುದು? ಯುಕ್ತರು, ರಜ್ಜುಕರು, ಧರ್ಮ ಮಹಾಮಾತರು ಮತ್ತು ಪ್ರಾದೇಶಿಕರು ಅಂತಿದೆ. ಬಟ್ ಆಪ್ಷನ್ ಸಿ ಇದೆಯಲ್ಲ, ಧರ್ಮ ಮಹಾಮಾತರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಇವ್ರ ಕೆಲಸ ಏನಪ್ಪ ಅಂದರೆ ಪ್ರಪಂಚದಾದ್ಯಂತ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ನೇಮಕ ಮಾಡಿದ್ದಂಥ ಒಂದು ಹುದ್ದೆ ಇದು. ಅಶೋಕ ಮಾಡಿದ್ದು ಧರ್ಮ ಮಹಾಮಾತರರು. ಇದಲ್ಲದೇ ತನ್ನ ಮಕ್ಕಳನ್ನು ಕೂಡ ಈ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಹಲವಾರು ಸ್ಥಳಗಳಿಗೆ ಆತ ಕಳಿಸ್ತಾನೆ. ಅದೆಲ್ಲ ಇತಿಹಾಸದಲ್ಲಿದೆ ಅದು. ಸೊ ದಯಮಾಡಿ ಮೌರ್ಯ ಸಾಮ್ರಾಜ್ಯವನ್ನು ಒಂದು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಮಾಹಿತಿಯನ್ನು ಕಲೆ ಹಾಕೊಡಿ, ಆಯಿತಾ. ಇವುಗಳಲ್ಲಿ ಯಾವುದು ಗಾಂಧಾರ ಕಲಾಶೈಲಿಯ ಲಕ್ಷಣವಲ್ಲ ಅಂತ? ಇವುಗಳಲ್ಲಿ ಯಾವುದು ಗಾಂಧಾರ ಕಲಾಶೈಲಿಯ ಲಕ್ಷಣವಲ್ಲ ಅಂತ 4 ಇದೆ, ಅದರಲ್ಲಿ ಯಾವುದು ಅಂತ ಹೇಳ್ಬೇಕೀಗ. ಈ ಕಲಾಶೈಲಿಯ ಹೆಚ್ಚಿನ ಶಿಲ್ಪಗಳೆಲ್ಲ ಬೌದ್ಧ ಶಿಲ್ಪಗಳು. ಅವು ಸಂಪೂರ್ಣವಾಗಿ ಭಾರತೀಯ ಮೂಲದ ಸ್ಫೂರ್ತಿಯನ್ನು ಪ್ರಕಟಿಸುತ್ತವೆ. ಈ ಕಲಾಶೈಲಿಯಲ್ಲಿ ಬುದ್ಧನ ಮುಖಕ್ಕೆ ಅಪೋಲೋ ದೇವತೆಯ ಮುಖ ಮಾದರಿ ಒದಗಿಸಿದೆ. ಬುದ್ಧನ ಸಂಗಟಿಯು ಅವನ 2 ಭುಜವನ್ನು ಮುಚ್ಚಿರುತ್ತದೆ ಅಂತ. ಸೊ ACD ಎಲ್ಲವೂ ಕೂಡ ಗಾಂಧಾರ ಕಲಾಶೈಲಿಗೆ ಸಂಬಂಧಪಟ್ಟಂಥ ಲಕ್ಷಣಗಳು. ಆದರೆ ಬೀದಿಯಲ್ಲ, ಅವು ಸಂಪೂರ್ಣವಾಗಿ ಭಾರತೀಯ ಮೂಲದ ಸ್ಫೂರ್ತಿಯನ್ನು ಪ್ರಕಟ ಮಾಡುತ್ತೆ ಅಂತ. ಅದು ಈ ಗಾಂಧಾರ ಕಲಾಶೈಲಿಗೆ ಸಂಬಂಧ ಇಲ್ಲದಿರತಕ್ಕಂಥ ಒಂದು ಲಕ್ಷಣ ಇದು, ಆಯಿತಾ. ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್. ನೋಡಿ, ಇದಂತೂ ರಿಪಿಟೇಷನ್ ಆಗಿರೋ ಪ್ರಶ್ನೆ ಇದು. ಬೌದ್ಧ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತ? ದೇವಪಾಲ, ಧರ್ಮಪಾಲ, ಗೋಪಾಲ, ವಿಗ್ರಹಪಾಲ ಅಂತ. ಆಪ್ಷನ್ ಬಿ ಇದೆಯಲ್ಲ, ಧರ್ಮಪಾಲ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸಮವರ್ತನವೆನ್ನುವುದು ಕೆಳಗಿನ ಸಂಸ್ಕಾರವನ್ನು ಸಂಕೇತಿಸುತ್ತದೆ. ಸಮವರ್ತನ ಅಂತಕ್ಕಂಥದ್ದು ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಸಂಸ್ಕಾರವನ್ನು ಸಂಕೇತಿಸುತ್ತದೆ? 4 ಇದೆ, ಫಸ್ಟ್ ಓದ್ಬಿಡ್ತೀನಿ ಈಗ. ಶಿಷ್ಯವೃತ್ತಿ ಆರಂಭ, ವಿವಾಹದ ನಿಶ್ಚಯ, ಶಿಕ್ಷಣದ ಸಮಾಪ್ತಿ, ಶವಸಂಸ್ಕಾರ ಅಂತ. ಆಪ್ಷನ್ ಸಿ ಇದೆಯಲ್ಲ, ಶಿಕ್ಷಣದ ಸಮಾಪ್ತಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಸರಸ್ವತಿ ಮತ್ತು ದ್ರಿಸದ್ವತಿ ನದಿಗಳು ಇಲ್ಲಿ ಉಲ್ಲೇಖಗೊಂಡಿವೆ ಅಂತ. ಎಲ್ಲಿ ಉಲ್ಲೇಖ ಆಗಿದೆ? ಋಗ್ವೇದ, ಬ್ರಾಹ್ಮಣಗಳು, ಉಪನಿಷತ್ತುಗಳು, ಮಹಾಕಾವ್ಯಗಳು ಅಂತ. ಆಪ್ಷನ್ ಎ ಇದೆಯಲ್ಲ, ಋಗ್ವೇದ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸ್ರವಸ್ತಿಯು ಇದರ ರಾಜಧಾನಿ ಅಂತ. ಸ್ರವಸ್ತಿಯು ಇದರ ರಾಜಧಾನಿ. ಉತ್ತರ ಕೋಶಲ, ದಕ್ಷಿಣ ಕೋಶಲ, ಕಾಶಿ ಮತ್ತು ಅಂಗ ಅಂತಿದೆ. ಆಪ್ಷನ್ ಎ ಇದೆಯಲ್ಲ, ಉತ್ತರ ಕೋಶಲ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಅಜಾತಶತ್ರು ಈ ದೇಶದ ರಾಜ ಅಂತ. ಕೋಶಲ, ಮಗಧ, ಅಂಗ ಮತ್ತು ಕಾಶಿ ಅಂತ ಇದೆ. ಅಜಾತಶತ್ರು ಬಂದು ಮಗಧ ರಾಜ್ಯದ ಒಬ್ಬ ರಾಜ ಆತ. ಸೊ ನೆಕ್ಸ್ಟು ಪ್ರಸೇನಜಿತ್ ಅಂತ. ಸೊ ಆತನ ಹೆಸರು ಪ್ರಸೇನಜಿತ್ ರಾಜನು ಇವರ ಸಮಕಾಲೀನ, ಅಂದರೆ ಯಾರಿಗೆ ರಾಜ ಕಾಂಟೆಂಪ್ರರಿ ಆಗಿದ್ದ ಅಂತ. ವರ್ಧಮಾನ ಮಹಾವೀರ, ಗೌತಮ ಬುದ್ಧ, ಕೌಟಿಲ್ಯ ಮತ್ತು ಕನಿಷ್ಕ ಅಂತಿದೆ. ಸೊ ವರ್ಧಮಾನ ಮಹಾವೀರನಿಗೆ ಸಮಕಾಲೀನ ಆಗಿದ್ದು ಪ್ರಸೇನಜಿತ್ ಅಂತಕ್ಕಂಥ ಒಬ್ಬ ರಾಜ. ಸೊ ನೆಕ್ಸ್ಟು ಕುರು ರಾಜ್ಯದ ರಾಜಧಾನಿ ಯಾವುದು ಅಂತ. ಸೊ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಕುರು ಅಂತ. ಸೊ ಅವರ ಒಂದು ರಾಜಧಾನಿ ಯಾವುದಾಗಿತ್ತು ಅಂತ? ಕುಶಿನಾರ, ಇಂದ್ರಪ್ರಸ್ಥ, ವಿರಾಟನಗರ ಮತ್ತು ಮಿಥಿಲಾ ಅಂತ ಇದೆ. ಆಪ್ಷನ್ ಬಿ ಇದೆಯಲ್ಲ, ಇಂದ್ರಪ್ರಸ್ಥ ಅಂತ. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿಸ್ 131 ಕ್ವಶನ್. ಆ್ಯಂಡ್ ವಿಲ್ ಗೋ ಫಾರ್ವರ್ಡ್ 132. ಕೆಳಗಿನವರುಗಳಲ್ಲಿ ಯಾರು ಪ್ರಪ್ರಥಮ ಚಾರಿತ್ರಿಕ ಸಾಮ್ರಾಟ ಅಂತ? ಕೆಳಗಿನವರುಗಳಲ್ಲಿ ಯಾರು ಪ್ರಪ್ರಥಮ ಚಾರಿತ್ರಿಕ ಸಾಮ್ರಾಟ? ಅಜಾತಶತ್ರು, ಮಹಾಪದ್ಮನಂದ, ಅಶೋಕ ಮತ್ತು ವರ್ಷ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ, ಮಹಾಪದ್ಮನಂದ ಅಂತ, ಅದು ರೈಟ್ ಆನ್ಸರ್. ನೆಕ್ಸ್ಟು ಬಿಂದುಸಾರನು ಅಶೋಕನನ್ನು ದಂಗೆಯನ್ನು ಅಡಗಿಸಲು ಕಳಿಸಿದಂಥ ಸ್ಥಳ ಅಂತ. ಬಿಂದುಸಾರನು ಅಶೋಕನನ್ನು ದಂಗೆಯನ್ನು ಅಡಗಿಸಲು ಕಳಿಸಿದಂಥ ಸ್ಥಳ ಯಾವುದು ಅಂತ? ಆವಂತಿ, ತಕ್ಷಶಿಲಾ, ಕಳಿಂಗ, ಉಜ್ಜಯಿನಿ. ಆಪ್ಷನ್ ಬಿ ಇದೆಯಲ್ಲ, ತಕ್ಷಶಿಲಾ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಸೊ ನೆಕ್ಸ್ಟು 134ನೇದು ಬೌದ್ಧ ಭಿಕ್ಷು ಮೊಗ್ಗಲಿಪುತ್ರನು ಯಾವ ಬೌದ್ಧ ಸಮ್ಮೇಳನದ ಅಧ್ಯಕ್ಷನಾಗಿದ್ದ ಅಂತ. ಸೊ ಅವನಿಗೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ತಿಸ್ಸ ಮೊಗ್ಗಲಿಪುತ್ರ ಅಂತ. ಇಲ್ಲಿ ಮೊಗ್ಗಲಿಪುತ್ರ ತಿಸ್ಸ ಅಂತಲೂ ಆತನನ್ನು ಕರೆಯುವಂಥದ್ದು. ಸೊ ಆತ ಒಬ್ಬ ಬೌದ್ಧ ಭಿಕ್ಷು. ಅವನು ಯಾವ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಂತ? ಮೊದಲನೆಯ, ದ್ವಿತೀಯ, ತೃತೀಯ, 4ನೇ ಅಂತ. ಆಪ್ಷನ್ ಸಿ ಇದೆಯಲ್ಲ. ಸೊ 3ನೇ ಬೌದ್ಧ ಸಮ್ಮೇಳನದ ಅವನು ಅಧ್ಯಕ್ಷತೆ ವಹಿಸಿದ್ದು ಯಾರಪ್ಪ ಅಂದರೆ ದಟ್ ಈಸ್ ತಿಸ್ಸ ಮೊಗ್ಗಲಿಪುತ್ರ ಅಂತಕ್ಕಂಥವ್ರು. ನೆಕ್ಸ್ಟು
ಅಶೋಕನು ಮಹೇಂದ್ರನನ್ನು ಒಬ್ಬ ಧಾರ್ಮಿಕ ದೂತನನ್ನಾಗಿ ಕಳಿಸಿದ ದೇಶ ಅಂತ. ಅಶೋಕನು ಮಹೇಂದ್ರನನ್ನು ಒಬ್ಬ ಧಾರ್ಮಿಕ ದೂತನನ್ನಾಗಿ ಕಳಿಸಿದ ದೇಶ ಅಂತ. ಯಾವ ದೇಶಕ್ಕೆ ಕಳಿಸ್ತಾನೆ ಅಂತ ಅವನು ಧಾರ್ಮಿಕ ದೂತನನ್ನಾಗಿ? ಸುವರ್ಣಭೂಮಿ, ಲಂಕಾ, ಗಾಂಧಾರ, ಯವನ ದೇಶ ಅಂತ. ಆಪ್ಷನ್ ಬಿ ಇದೆಯಲ್ಲ ಲಂಕಾ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಇದೊಂದು ಭಾಳ ಈಸಿ ಇದೆ. ಮಾಳವಿಕಾಗ್ನಿಮಿತ್ರ ನಾಟಕವನ್ನು ಯಾರು ರಚನೆ ಮಾಡ್ತಾರೆ ಅಂತ? ಬಾಣ, ಹರ್ಷ, ಕಾಳಿದಾಸ, ಭಾಷಾ. ಭಾಳ ಈಸಿಯಾಗಿ ಹೇಳ್ಬೋದು. ಅಭಿಜ್ಞಾನ ಶಾಕುಂತಲ ಆಗಿರ್ಬೋದು, ಮಾಳವಿಕಾಗ್ನ ಆಗಿರ್ಬೋದು, ಇವೆಲ್ಲವೂ ಕೂಡ ಕಾಳಿದಾಸನಿಗೆ ಸಂಬಂಧಪಟ್ಟಂಥ ಕೃತಿಗಳು ಆಯಿತಾ. ಇಕ್ವಾಕರು ಈ ದೇಶಕ್ಕೆ ಸೇರಿದವರು ಅಂತ. ಇಕ್ವಾಕರು ಈ ದೇಶಕ್ಕೆ ಸೇರಿದವರು. ಆಂಧ್ರ, ಮಗಧ, ಉತ್ತರ ಪಥ ಮತ್ತು ಮಧ್ಯ ದೇಶ ಅಂತಿದೆ. ಆಪ್ಷನ್ ಎ ಇದೆಯಲ್ಲ ಆಂಧ್ರ ಅಂತ ರೈಟ್ ಆನ್ಸರ್ ಆಗುತ್ತೆ. ಅಶ್ವಘೋಷನು ಇವರ ಸಮಕಾಲೀನ. ಅಶ್ವಘೋಷ ಯಾರಿಗೆ ಕಂಟೆಂಪ್ರರಿ ಅಂತ ನಾನು ಆವಾಗಲೇ ಹೇಳಿದೆ. ಐ ಥಿಂಕ್ ಸೊ ವಾಟ್ ಈಸ್ ಸುಸೇನಜಿತ್ ಅಂತಕ್ಕಂಥವ್ನು ಯಾರಿಗೆ ಕಂಟೆಂಪ್ರರಿ ಅಂತ ಹೇಳಿದಾಗ ವರ್ಧಮಾನ ಮಹಾವೀರ ಅಂತ ಹೇಳಿದೆ ಆ ರಾಜ. ಆ್ಯಂಡ್ ಇಲ್ಲಿ ಅಶ್ವಘೋಷ ಯಾರಿಗೆ ಕಂಟೆಂಪ್ರರಿ ಅಂದರೆ ಪುಷ್ಯಮಿತ್ರ, ಅಶೋಕ, ಕಾನಿಷ್ಕ, ಹರ್ಷ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ ಕಾನಿಷ್ಕ, ಅದು ರೈಟ್ ಆನ್ಸರ್ ಆಗುತ್ತೆ. ಕೆಳಗಿನ ಯಾವ ಚರಿತ್ರೆಕಾರ ಗುಪ್ತರ ಯುಗವನ್ನು ಗ್ರೀಸಿನ ಪೆರಿಕ್ಲಿಯನ್ ಯುಗಕ್ಕೆ ಹೋಲಿಸಿದ್ದಾರೆ ಅಂತ? ಕೆಳಗಿನ ಯಾವ ಚರಿತ್ರೆಕಾರ ಗುಪ್ತರ ಯುಗವನ್ನು ಗ್ರೀಸಿನ ಪೆರಿಕ್ಲಿಯನ್ ಯುಗಕ್ಕೆ ಹೋಲಿಸಿದ್ದಾರೆ? ವಿ ವಿ ಸ್ಮಿತ್, ಎ ಎಲ್ ಬಾಷಮ್, ಜೆ ಎಲ್ ಮಿಲ್ ಮತ್ತು ನೀಲಕಂಠ ಶಾಸ್ತ್ರಿ ಅಂತ. ಆಪ್ಷನ್ ಎ ಇದೆಯಲ್ಲ ವಿ ಎ ಸ್ಮಿತ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಭೂಮಿಯು ತನ್ನ ಕಕ್ಷೆಯೊಳಗೆ ತಾನೇ ಸುತ್ತುತ್ತದೆ ಎಂದು ಕಂಡುಹಿಡಿದಂಥ ಮೊದಲ ಭಾರತೀಯ ಯಾರು ಅಂತ? ಭೂಮಿಯು ತನ್ನ ಕಕ್ಷೆಯೊಳಗೆ ತಾನೇ ಸುತ್ತುತ್ತದೆ ಎಂದು ಕಂಡುಹಿಡಿದಂಥ ಮೊದಲ ಭಾರತೀಯ? ವರಾಹಮಿರ, ಆರ್ಯಭಟ, ನಾಗಾರ್ಜುನ ಮತ್ತು ಧನ್ವಂತರಿ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ ಆರ್ಯಭಟ ಇದನ್ನು ಫಸ್ಟ್ ಡಿಸ್ಕವರ್ ಮಾಡಿದ್ದು. ಭೂಮಿ ಅಂತಕ್ಕಂಥದ್ದು ತನ್ನ ಕಕ್ಷೆಯೊಳಗೆ ತಾನೇ ಅದು ಸುತ್ತುತ್ತದೆ ಅಂತಕ್ಕಂಥ ಹೇಳಿಕೆಯನ್ನು ಫಸ್ಟ್ ಕೊಟ್ಟಿದ್ದು ದಟ್ ಈಸ್ ಆರ್ಯಭಟ. ಸಾರನಾಥದ ದಮೆಕ್ ಸ್ತೂಪವು ಯಾವ ಕಾಲಕ್ಕೆ ಸೇರಿದ್ದು ಅಂತ? ಅದು ಸಾರನಾಥದಲ್ಲಿರ್ತಕ್ಕಂಥ ಒಂದು ದಮೆಕ್ ಅಂತಕ್ಕಂಥ ಸ್ತೂಪ ಯಾರ ಒಂದು ಅವಧಿಗೆ ಅಥವಾ ಟೈಮಿಗೆ ಕಾಲಕ್ಕೆ ಸೇರಿದಾಗ? ಮೌರ್ಯರು, ಕುಶಾಣರು, ಗುಪ್ತರು ಮತ್ತು ವರ್ಧನರು ಅಂತ. ಆಪ್ಷನ್ ಸಿ ಇದೆಯಲ್ಲ ಗುಪ್ತರು, ಅದು ರೈಟ್ ಆನ್ಸರ್ ಆಗುತ್ತೆ. ಗಂಗೈಕೊಂಡ ಚೋಳಪುರವನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ? ಚೋಳರ ಬಗ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಎಲ್ಲಿ, ಹೇಗೆ, ಯಾವ ರೀತಿ ಬೇಕಾದ್ರೂ ಕೇಳ್ತಕ್ಕಂಥ ಸಾಧ್ಯತೆಗಳು ಬಹುತೇಕ ಇರುತ್ತೆ. ಸೊ ದಯಮಾಡಿ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಮನೆತನ ಅದು, ಚೋಳ ಮನೆತನ ಅದು. ಹಾಗಾಗಿ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಓದ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಗಂಗೈಕೊಂಡ ಚೋಳಪುರಮನ್ನು ಯಾರು ಕಟ್ಟಿಸಿದ್ರು ಅಂತ? ಇಲ್ಲಿ ರಾಜೇಂದ್ರ, ಒಂದನೇ ರಾಜಾದಿರಾಜ ಮತ್ತು ಎರಡನೇ ರಾಜೇಂದ್ರ ಅಂತಿದೆ. ಆಪ್ಷನ್ ಪಿ ಇದೆಯಲ್ಲ ದಟ್ ಈಸ್ ಒಂದನೇ ರಾಜೇಂದ್ರ, ಅದು ರೈಟ್ ಆನ್ಸರ್ ಆಗುತ್ತೆ. ಸಿಂಧ್ ಪ್ರಾಂತ್ಯದ ಮೇಲೆ ಅರಬ್ಬರ ಆಕ್ರಮಣ ಯಾವಾಗಾಯಿತು ಅಂತ? ಸೊ 18th century, 8th century, 6th century ಮತ್ತು 12th century ಅಂತ. 18ನೇ ಶತಮಾನ, 8ನೇ ಶತಮಾನ, 6ನೇ ಶತಮಾನ, 12ನೇ ಶತಮಾನ. ಸೊ ಆಪ್ಷನ್ ಬಿ ಇದೆಯಲ್ಲ 8ನೇ ಶತಮಾನ. ಸೊ 8th centuryನಲ್ಲಿ ಸಿಂಧ್ ಪ್ರಾಂತ್ಯದ ಮೇಲೆ ಅರಬ್ಬರ ಆಕ್ರಮಣ ಆಗುತ್ತೆ ಅಂತ. ಸೊ ವಿಲ್ ಗೋ ಫಾರ್ವರ್ಡ್. ಸೊ ನೆಕ್ಸ್ಟು ದಟ್ ಈಸ್ ತುರ್ಕಾನ್ ಚುಹಾಲ್ಗುರಿ ಅಂತ. ತುರ್ಕಾನ್ ಚುಹಾಲ್ಗುರಿ ಆಡಳಿತ ವರ್ಗದ ಸಲಹೆಗಾರ. ಗಜನಿ, ಕುತುಬ್ದಿನ್ ಐಬಕ್, ಇಲ್ತಮಸ್ ಮತ್ತು ಬಲ್ಬನ್ ಅಂತ ಇದೆ. ಆಪ್ಷನ್ ಡಿ ಇದೆಯಲ್ಲ. ಸೊ ತುರ್ಕಾನ್ ಚುಹಾನ್ಗಿರಿ ಅಂತಕ್ಕಂಥವನ್ನ ಒಬ್ಬ ಆಡಳಿತ ವರ್ಗದ ಸಲಹೆಗಾರ ಯಾರಾಗಿರುತ್ತೆ ಅಂದರೆ ದಟ್ ಈಸ್ ಗಿಯಾಸುದ್ದೀನ್ ಬಲ್ಬನ್. ಗುಲಾಮಿ ವಂಶದ ಯಾವ ಅಧಿಪತಿ ರಾಜಕೀಯ ಅಧಿಕಾರದ ಕೇಂದ್ರೀಕರಣದಲ್ಲಿ ನಂಬಿಕೆ ಇಟ್ಟಿದ್ದ ಅಂತ? ಗುಲಾಮಿ ವಂಶದ ಯಾವ ಅಧಿಪತಿ ರಾಜಕೀಯ ಅಧಿಕಾರದ ಕೇಂದ್ರೀಕರಣದಲ್ಲಿ ನಂಬಿಕೆ ಇಟ್ಟಿದ್ದ? ಸೊ ಐಬಕ್, ಇಲ್ತಮಸ್, ರಜಿಯಾ ಮತ್ತು ಬಲ್ಬನ್ ಅಂತ. ಆಪ್ಷನ್ ಡಿ ಇದೆಯಲ್ಲ ಗಿಯಾಸುದ್ದೀನ್ ಬಲ್ಬನು, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ದಯಮಾಡಿ ಮತ್ತೊಂದು ಪ್ರಶ್ನೆಗೆ ಹೋಗ್ಲಿಕ್ಕಿಂತ ಮುಂಚೆ ಯಾರು ಇವತ್ತು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡ್ತಿರೋ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಭಾಳ ಮುಖ್ಯವಾಗಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡೋದಷ್ಟೇ ಇಲ್ಲ, ನಾವು ಮಾಡ್ತಕ್ಕಂಥ ಯಾವುದೇ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪಬೇಕು ಅಂದರೆ, ನಿಮಗೆ ನೋಟಿಫೈಡ್ ರೂಪದಲ್ಲಿ ಬರಬೇಕು ಅಂದರೆ ಬೆಲ್ ಐಕನನ್ನು ನೀವು ಮರದೇ ಪ್ರೆಸ್ ಮಾಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ವಾಹಿನಿಯ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ತು ಅಂದರೆ ನಿಮಗೆ TETಗೆ ಬೇಕಾದಂಥ ಎಲ್ಲ ವಿಡಿಯೋ ಲಿಂಕ್ಸು ಅಪ್ಡೇಟ್ ಆಗುತ್ತೆ, ಅವೈಲೇಬಲ್ ಇದೆ. ನೀವೆಲ್ಲವನ್ನು ಕ್ಲಿಕ್ ಮಾಡಿ ನೋಡ್ಬೋದು. ನಮ್ಮ ಫೇಸ್ಬುಕ್ ಲಿಂಕ್ ಕೂಡ ಅಲ್ಲೇ ಇದೆ, ಅದನ್ನು ಕೂಡ ನೀವು ಫಾಲೋ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ರೇಹ್ಲಾವನ್ನು ಬರೆದವರು ಯಾರು ಅಂತ? ಬರಾನಿ, ಬಡಾಯಿನಿ, ಇಬನ್ ಬತೂತ ಮತ್ತು ಅಲ್ಬೆರೂನಿ ಅಂತ. ರೇಹ್ಲಾವನ್ನು ಯಾರು ಬರೀತಾರೆ ಅಂದರೆ ದಟ್ ಈಸ್ ಬರಾನಿ ಅಂತ. ಕರಾಜ್ ಅಂತಕ್ಕಂಥದ್ದು ಏನು ಅಂತ? ಕರಾಜ್ ಎನ್ನುವುದು ಸೊ ಲ್ಯಾಂಡ್ ಟ್ಯಾಕ್ಸು, ಬರಿ ಟ್ಯಾಕ್ಸು, ಸೇಲ್ ಟ್ಯಾಕ್ಸು ಮತ್ತು ಕಪ್ಪ ಕಾಣಿಕೆ ಅಂದರೆ ಅವಾರ್ಡ್ ಕೊಡುವಂಥದ್ದಂತ ಕಪ್ಪ ಕಾಣಿಕೆ. ಸೊ ಕರಾಜ್ ಅಂದರೆ ಆಪ್ಷನ್ ಎ ಇದೆಯಲ್ಲ ಬೂತರಿಗೆ, ಸೊ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಕರಾಜ್ ಅಂದರೆ ಲ್ಯಾಂಡ್ ಟ್ಯಾಕ್ಸ್ ಅಂತ. ಅದು ಚಿತ್ತೂರಿನ ದಂಡಯಾತ್ರೆಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಜೊತೆಗೆ ಕೆಳಗಿನ ಯಾವ ಬರಹಗಾರನಿದ್ದ ಅಂತ? ಅಮೀರ್ ಖುಸ್ರು, ಇಬನ್ ಬತೂತ, ಮಿನ್ಹಾಜ್ ಹುಸ್ಸಿರಾಜ್ ಮತ್ತು ಬರಾನಿ ಅಂತ. ಸೊ ಆಪ್ಷನ್ ಬಿ ಇದೆಯಲ್ಲ ಇಬನ್ ಬತೂತ, ಅದು ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಕಿತ್ತೂರಿನ ದಂಡಯಾತ್ರೆಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಜೊತೆಗೆ ಕೆಳಗಿನ ಯಾವ ಬರಹಗಾರನಿದ್ದ ಅಂದರೆ ಅದು ಇಬನ್ ಬತೂತ ಅಂತಕ್ಕಂಥವನು. ಸೊ ನೆಕ್ಸ್ಟು, ತುಳುವ ವಂಶದ ಸ್ಥಾಪಕ ವೀರ ನರಸಿಂಹ ಇವನ ಮಗ ಅಂತ. ತುಳುವ ವಂಶದ ಸ್ಥಾಪಕ ವೀರ ನರಸಿಂಹನು ಇವರ ಮಗ ಅಂತ. ಸೊ ಯಾರ ಮಗ ಅಂತ ವೀರ ನರಸಿಂಹ? ಸಾಳವ ನರಸಿಂಹ, ನರಸನಾಯಕ, ಇಮ್ಮಡಿ ನರಸಿಂಹ ಮತ್ತು ತಿಮ್ಮ ಅಂತ ಇದೆ. ಆಪ್ಷನ್ ಎ ಇದೆಯಲ್ಲ ಸಾಳವ ನರಸಿಂಹ, ಅದು ರೈಟ್ ಆನ್ಸರ್ ಆಗುತ್ತೆ. ತುಳುವ ವಂಶವನ್ನು ಸ್ಥಾಪನೆ ಮಾಡಿದ್ದಂಥ ವೀರ ನರಸಿಂಹನು ಯಾರ ಮಗಪ್ಪ ಅಂದರೆ ಆತ ಸಾಳ್ವ ನರಸಿಂಹನ ಮಗ.
ಸತ್ತವರ ದಿಬ್ಬ ಈ ಬಯಲಿನಲ್ಲಿದೆ ಅಂತ. ಸತ್ತವರ ದಿಬ್ಬ ಲಾರ್ಕಾನು, ಹರಪ್ಪ, ಮೊಹೆಂಜದಾರೋ, ರೂಪರ್ ಅಂತ. ದಟ್ ಈಸ್ ಲಾರ್ಕಾನ್ ಅಂತಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ಅದಕ್ಕೆ ಮತ್ತೊಂದು ಹೆಸರು ಬಂದು ದಟ್ ಈಸ್ ಮಡಿದವರ ದಿಬ್ಬ ಅಂತಲೂ ಕೂಡ ಅದಕ್ಕೆ ಹೇಳುವುದುಂಟು, ಈ ಸತ್ತವರ ದಿಬ್ಬ ಅಂತಕ್ಕಂಥ ಒಂದು ಈ ಸಬ್ಜೆಕ್ಟಲ್ಲಿ. ಸೊ ನೆಕ್ಸ್ಟು 150ನೇ ಪ್ರಶ್ನೆ. ಈಗ ಪ್ರಾಗಿತಿಹಾಸ ಕಾಲದ ಇತಿಹಾಸವನ್ನು ತಿಳಿಯಲು ನಮಗೆ ಒದಗಿರತಕ್ಕಂಥ ಮೂಲಾಧಾರ ಅಂಶಗಳು ಯಾವುದು ಅಂತ. ಪ್ರಾಗಿತಿಹಾಸ ಕಾಲದ ಒಂದು ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಇರ್ತಕ್ಕಂಥ ಲಭ್ಯವಾಗಿರ್ತಕ್ಕಂಥ ಮೂಲಾಧಾರಗಳ ಅಂಶಗಳು: ಕೈಬರಹಗಳು, ಮನುಷ್ಯ ನಿರ್ಮಿತ ವಸ್ತು, ಶಾಸನಗಳು, ಪುಸ್ತಕಗಳು. ಆಪ್ಷನ್ ಬಿ ಇದೆಯಲ್ಲ, ಮನುಷ್ಯ ನಿರ್ಮಿತ ವಸ್ತು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಪ್ರಾಚೀನ ನಾಗರಿಕತೆಯ ಕಾಲದಲ್ಲಿ ಬಳಸಲಾದ ನಹಾಟ್ ಎಂಬುದರ ಅರ್ಥ ಅಂತ. ಪ್ರಾಚೀನ ನಾಗರಿಕತೆಯ ಕಾಲದಲ್ಲಿ ಬಳಸಲಾದ ನಹಾಟ್ ಎಂಬುದರ ಅರ್ಥ ಏನು ಅಂತ. ಆಸ್ಟೆಕ್ ಬರವಣಿಗೆ ಸಂಗ್ರಹ, ಆಸ್ಟೆಕ್ ಸ್ಮಾರಕಗಳು, ಆಸ್ಟೆಕ್ ಜನಾಂಗದ ಜೀವಂತ ಭಾಷೆ, ಆಸ್ಟೆಕ್ರ ಕ್ಯಾಲೆಂಡರ್ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ, ಆಸ್ಟೆಕ್ ಜನಾಂಗದ ಜೀವಂತ ಭಾಷೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಪತಂಜಲಿಯ ಕೃತಿ ಅಷ್ಟಾಧ್ಯಾಯಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಪತಂಜಲಿ ಬರೆದಂಥ ಕೃತಿ ದಟ್ ಈಸ್ ಅಷ್ಟಾಧ್ಯಾಯಿ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಗದ್ಯ, ವ್ಯಾಕರಣ, ಪದ್ಯ ಮತ್ತು ಗಣಿತ ಅಂತ. ಸೊ ಆಪ್ಷನ್ ಬಿ ಇದೆಯಲ್ಲ ವ್ಯಾಕರಣ, ಅದು ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ಸ್ವಲ್ಪ ಗೊಂದಲ ಇದೆ, ಮೇ ಬಿ ಪತಂಜಲಿನೂ ಇದು ಐ ಥಿಂಕ್ ಅಷ್ಟಾಧ್ಯಾಯ ಅಂತಕ್ಕಂಥ ವ್ಯಾಕರಣ ಕೃತಿಯನ್ನು ಬರೆದಿರ್ಬೋದು ಏನು ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಬಟ್ ಪಾಣಿನಿ ಒಂದು ಬರೆದಿರುತ್ತೆ, ಪಾಣಿನಿ ಬರೆದಿರೋದು ಕೂಡ ಅಷ್ಟಾಧ್ಯಾಯನೇ ಇದೆ, ಅದು ಕೂಡ ಒಂದು ವ್ಯಾಕರಣ ಗ್ರಂಥನೇ. ಅದೊಂಚೂರು ನಾನು ಕನ್ಫರ್ಮ್ ಮಾಡ್ತೀನಿ ನಾನು. ಸೊ ಮೇ ಬಿ ಪತಂಜಲಿದು ಕೂಡ ಇಡ್ಬೋದು ಅನಿಸುತ್ತೆ ನನ್ನ ಪ್ರಕಾರವಾಗಿ. ಅಷ್ಟಾಧ್ಯಾಯ ಅಂತಕ್ಕಂಥದ್ದು ಅದು ಹೇಳಲಿಕ್ಕಾಗಲ್ಲ, ವ್ಯಾಕರಣ ಗ್ರಂಥಗಳನ್ನು ಅಲ್ಲಿ ಒಬ್ಬರೇ ಬರೆದಿದ್ದಾರೆ ಅಂತ ನಾವು ಹೇಳಲಿಕ್ಕಾಗಲ್ಲ, ಮತ್ತೊಬ್ಬರು ಕೂಡ ಆ ಒಂದು ಕಾಲಘಟ್ಟದಲ್ಲಿ ಬರೆದಿರ್ಬೋದು ಅದನ್ನು. ಸೊ ನಾವೆಲ್ಲ ಪಾಣಿನಿಯ ಅಷ್ಟಾಧ್ಯಾಯಿ ಕೃತಿಯ ಬಗ್ಗೆನೇ ನಮಗೆ ಮಾಹಿತಿ ಇತ್ತು, ಅದೊಂದು ವ್ಯಾಕರಣ ಗ್ರಂಥವಾಗಿತ್ತು ಅಂತ. ಬಟ್ ಇಲ್ಲಿ ಪತಂಜಲಿಯ ಅಷ್ಟಾಧ್ಯಾಯವು ಕೂಡ ಒಂದು ವ್ಯಾಕರಣ ಗ್ರಂಥವಾಗಿದೆ, ಅದು ನೋಡೋಣ ಅದನ್ನು. ಸೊ ಆಪ್ಷನ್ ಬಿ ಅಂತ ಅಂದ್ಕೊಳ್ಳಿ ಈಗ ಅದನ್ನು. ನೆಕ್ಸ್ಟು, ಈ ಕೆಳಗಿನ ಯಾವ ಎರಡು ಶಿಲ್ಪಶಾಸನಗಳು ಒಂದುಗೂಡಿ ಗಾಂಧಾರ ಶಿಲ್ಪಶೈಲಿ ನೆನೆಸ್ಕೊಂಡಿದೆ ಅಂತ. ನೋಡಿ, ಯಾವುದು ಎರಡು ಶಿಲ್ಪಶಾಸನಗಳು ಅದನ್ನು ಒಟ್ಟಾರೆಯಾಗಿ ಜೊತೆಯಾಗಿ ಒಂದುಗೂಡಿ ಗಾಂಧಾರ ಶಿಲ್ಪಶೈಲಿ ಅಂತ ಕರೆಸ್ಕೊಂಡಿದೆ ಅಂತ. ಇಂಡಿಯನ್ ಮತ್ತು ಇಸ್ಲಾಮಿಕ್ಕು, ಇಂಡಿಯನ್ ಮತ್ತು ಈಜಿಪ್ಟು, ಇಂಡಿಯನ್ ಮತ್ತು ಗ್ರೀಕ್, ಇಂಡಿಯನ್ ಮತ್ತು ಚೈನಾ ಅಂತಿದೆ. ಆಪ್ಷನ್ ಸಿ ಇದೆಯಲ್ಲ, ಇಂಡಿಯನ್ ಶಿಲ್ಪಶಾಸನ ಮತ್ತು ಗ್ರೀಕ್ ಶಿಲ್ಪಶಾಸನ ಇವೆರಡೂ ಒಟ್ಟುಗೂಡಿ ಗಾಂಧಾರ ಶಿಲ್ಪಕಲೆ ಅಂತ ಅನಿಸ್ಕೊಂಡಿರುವಂಥದ್ದು. ಸೊ ವಿಲ್ ಗೋ ಫಾರ್ವರ್ಡ್ 155ನೇ ಪ್ರಶ್ನೆಗೆ ಹೋಗೋಣ. ಈಗ ಜಿಲ್ಲಾ ಮಟ್ಟದಲ್ಲಿ ಮೌರ್ಯ ಅಧಿಕಾರಿಗಳು ಇಳಿಕೆ ಕ್ರಮದಲ್ಲಿ ತೋರಿಸುವ ಪಟ್ಟಿ ಯಾವುದು ಅಂತ. ಜಿಲ್ಲಾ ಮಟ್ಟದಲ್ಲಿ ಮೌರ್ಯ ಅಧಿಕಾರಿಗಳು ಇಳಿಕೆ ಕ್ರಮದಲ್ಲಿ ತೋರಿಸ್ತಕ್ಕಂಥ ಪಟ್ಟಿ ಯಾವುದು ಅಂತ. ಅಂದರೆ ಇಳಿಕೆ ಕ್ರಮ ಅಂತ ಅಂದರೆ ಒಂದು ಸ್ಟೇಟ್ ಲೆವೆಲಲ್ಲಿ ಮೌರ್ಯ ಅಧಿಕಾರಿಗಳ ಒಂದು ಹೆಸರುಗಳನ್ನು ರಾಜುಕ, ಪ್ರಾದೇಶಿಕ, ಯುಕ್ತ ಅಂತ. ಪ್ರಾದೇಶಿಕ, ರಜುಕ ಮತ್ತು ಯುಕ್ತ, ಪ್ರಾದೇಶಿಕ, ಯುಕ್ತ, ರಾಜುಕ, ಯುಕ್ತ, ರಾಜುಕ ಮತ್ತು ಪ್ರಾದೇಶಿಕ ಅಂತ. ನೋಡಿ ಆಪ್ಷನ್ ಬಿ ಇದೆಯಲ್ಲ. ಸೊ ಇಳಿಕೆ ಕ್ರಮ ಇದು ಏರಿಕೆ ಕ್ರಮ ಅಲ್ಲ, ಪ್ರಾದೇಶಿಕ, ರಜ್ಜುಕ ಮತ್ತು ಯುಕ್ತ ಅಂತಿದೆ. ಇದು ಇಳಿಕೆ ಕ್ರಮದಲ್ಲಿರ್ತಕ್ಕಂಥ ಜಿಲ್ಲಾ ಮಟ್ಟದ ಮೌರ್ಯರ ಅಧಿಕಾರಿಗಳ ಒಂದು ಹೆಸರುಗಳು ಇವೆಲ್ಲವೂ ಕೂಡ, ಪ್ರಾದೇಶಿಕ, ರಜ್ಜುಕ ಮತ್ತು ಯುಕ್ತ. ಸೊ ನೆಕ್ಸ್ಟು, ಕಾಲಾನುಕ್ರಮದಲ್ಲಿ ಸರಣಿಯನ್ನು ಹೇಳ್ತಕ್ಕಂಥ ಒಂದು ಪ್ರಶ್ನೆ ಇದು. ಕೊಟ್ಟಿರುವ ಸಂಕೇತಗಳಿಂದ ಕೆಳಗೆ ಕೊಟ್ಟಿರ್ತಕ್ಕಂಥ ಮೌರ್ಯರ ಕಾಲದ ಘಟಕಗಳ ಸರಿಯಾದ ಕಾಲಾನುಕ್ರಮಣಿಕೆ ಸರಣಿಯನ್ನು ಬರೆಯಿರಿ ಅಂತ. ಕೊಟ್ಟಿರುವ ಸಂಕೇತಗಳಿಂದ ಕೆಳಗೆ ಕೊಟ್ಟಿರ್ತಕ್ಕಂಥ ಮೌರ್ಯರ ಕಾಲದ ಘಟಕಗಳ ಸರಿಯಾದ ಕಾಲಾನುಕ್ರಮಣೀಯ ಸರಣಿಯನ್ನು ಬರೆಯಿರಿ. ಸೆಲ್ಯೂಕಸ್ನ ಆಕ್ರಮಣ, ಬೃಹದ್ರುತನ ಕಗ್ಗೋಲೆ, ಕುಣಾಲನ ಸಿಂಹಾಸರೋಹಣ, ಮೆಗಾಸ್ತನೀಸನ ಭೇಟಿ ಅಂತ. ಸೊ ಎ ಬಿ ಸಿ ಡಿ ಸರಿನೋ, ಎ ಸಿ ಡಿ ಬಿ ಸರಿನೋ, ಎ ಡಿ ಸಿ ಬಿ ಸರಿನೋ, ಎ ಡಿ ಬಿ ಸಿ ಸರಿನೋ ಅಂತ. ಆಪ್ಷನ್ ಸಿ ಇದೆಯಲ್ಲ, ಎ ಡಿ ಬಿ ಸಿ ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಸೊ ಮೊದಲು ಎ ಯಾವುದು, ಸೆಲ್ಯೂಕಸ್ನ ಆಕ್ರಮಣ, ಅದಾದ ಮೇಲೆ ಮೆಗಾಸ್ತನೀಸನ ಭೇಟಿ ಅಂತ, ಅದಾದ ಮೇಲೆ ಕುಣಾಲನ ಸಿಂಹಾಸನರೋಹಣ, ಕೊನೆಯದಾಗಿ ಬೃಹದ್ರುತನ ಕಗ್ಗೋಲೆ ಆಗುತ್ತೆ. ಇದು ಆರ್ಡರ್ ವೈಸ್ ಇರುವಂಥದ್ದು. ಸೊ ಮೊದಲು ಬಂದುಬಿಟ್ಟು ಸೆಲ್ಯೂಕಸ್ ಆಕ್ರಮಣ, ಅದಾದಮೇಲೆ ಮೆಗಾಸ್ತನೀಸನ ಭೇಟಿಯಾಗಿದ್ದು, ಅದಾದಮೇಲೆ ಕುಣಾಲನ ಸಿಂಹಾಸನರೋಹಣ, ಅದಾದಮೇಲೆ ಕೊನೆಯದಾಗಿ ಬೃಹದ್ರುತನ ಕಗ್ಗೋಲೆ ಆಗುತ್ತೆ ಅಂತ. ಸೊ ಇವೆಲ್ಲವೂ ಕೂಡ ಆರ್ಡರ್ ವೈಸು, ಹಾಗಾಗಿ ಎ ಡಿ ಸಿ ಬಿ ರೈಟ್ ಆನ್ಸರು. ಇವೆಲ್ಲವನ್ನು ಕಾಲಾನುಕ್ರಮದಲ್ಲಿ ನಾವು ಕ್ರಮಬದ್ಧವಾಗಿ ಜೋಡಿಸಬೇಕು ಅಂದರೆ ಯಾವ್ಯಾವ ಘಟನೆಗಳು ಯಾವ ಇಸ್ವಿಯಲ್ಲಿ ನಡೀತು ಅಂತ ಅದ್ರ ಬಗ್ಗೆ ನಮಗೆ ಸೆನ್ಸ್ ಇರಬೇಕು. ಆ ಇಸ್ವಿಗಳ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಇದು ಆಯ್ಕೆ ಮಾಡಲಿಕ್ಕಾಗಲ್ಲ, ಆಯಿತಾ. ಸೊ ನೆಕ್ಸ್ಟು 157ನೇ ಪ್ರಶ್ನೆ ಬರೋಣ. ಈಗ ಕ್ವಶನ್ ನಂಬರ್ 157. ತಮ್ಮ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಸುಮಾರು 80% ವ್ಯವಸಾಯ ಯೋಗ್ಯ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ರಾಜ್ಯಗಳ ಜೋಡಿ. ತಮ್ಮ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಸುಮಾರು 80% ವ್ಯವಸಾಯ ಯೋಗ್ಯ ಭೂ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ರಾಜ್ಯಗಳ ಜೋಡಿ ಯಾವುದು ಅಂತ ಹೇಳಬೇಕು. 4 ಕೊಟ್ಟಿದ್ದಾರೆ, ಆ ಜೋಡಿ ಆಯ್ಕೆ ಮಾಡಬೇಕೀಗ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್, ಪಂಜಾಬ್ ಮತ್ತು ಹರಿಯಾಣ, ಮಹಾರಾಷ್ಟ್ರ ಮತ್ತು ಗುಜರಾತು, ಅಸ್ಸಾಂ ಮತ್ತು ಮೇಘಾಲಯ ಅಂತ. ಆಪ್ಷನ್ ಬಿ ಇದೆಯಲ್ಲ, ಪಂಜಾಬ್ ಮತ್ತು ಹರಿಯಾಣ ಅದು ಸೊ ರೈಟ್ ಆನ್ಸರ್ ಆಗುತ್ತೆ ಅಂತ. ಅಲ್ಲಿ ನೋಡ್ಕೊಳ್ಳಿ 157ನೇ ಪ್ರಶ್ನೆಗೆ. ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರು. ಬ್ರಹ್ಮದೇಯ ಎಂಬ ಪದವು ಮೊಟ್ಟ ಮೊದಲ ಬಾರಿಗೆ ಕಂಡುಬರೋದು ಎಲ್ಲಿ ಅಂತ. ಬ್ರಹ್ಮದೇವ ಅಂತಕ್ಕಂಥ ಪದವು ಮೊಟ್ಟ ಮೊದಲನೇ ಬಾರಿಗೆ ಎಲ್ಲಿ ಕಂಡುಬರುತ್ತೆ. ಆರಂಭದ ವೇದ ಪಠ್ಯಗಳಲ್ಲಿ, ಆರಂಭಿಕ ಬೌದ್ಧ ಪಠ್ಯಗಳಲ್ಲಿ, ಗುಪ್ತರ ಪೂರ್ವ ಶಾಸನಗಳಲ್ಲಿ, ಗುಪ್ತರ ನಂತರದ ಶಾಸನಗಳಲ್ಲಿ ಅಂತ. ಆಪ್ಷನ್ ಸಿ ಇದೆಯಲ್ಲ, ಗುಪ್ತರ ಪೂರ್ವ ಶಾಸನದಲ್ಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ.
ಸರಿಯಾಗಿ ಹೊಂದಾಣಿಕೆ ಇಲ್ದಿರೋದನ್ನು ಆಯ್ಕೆ ಮಾಡಬೇಕು. ಈಗ ನಾವು ಒಂದಷ್ಟು ಹೇಳಿದರೆ ಇಲ್ಲಿ ವರಾಹಮಿರ ಬೃಹತ್ ಸಂಹಿತೆ, ಆರ್ಯಭಟ ಸೂರ್ಯ ಸಿದ್ಧಾಂತ, ಲತದೇವ ರೋಮಕ ಸಿದ್ಧಾಂತ, ಭಾರವಿ ದಶಕುಮಾರ ಚರಿತ್ರೆ ಅಂತಿದೆ ಇಲ್ಲಿ. ಸೊ ಮೇ ಬಿ ಭಾರವಿದ್ ಬರೋದು ಕಿರಾತಾರ್ಜುನೀಯ ವಿಜಯ ಅಂತ ಬರುತ್ತೆ, ಅದು ದಶಕುಮಾರ ಚರಿತ್ರೆ ಬರಲ್ಲ, ದಶಕುಮಾರ ಚರಿತ್ರೆ ಬೇರೆದು ಅನಿಸುತ್ತೆ. ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಭಾರವಿಯ ದಶಕುಮಾರ ಚರಿತ್ರೆ ಅದು ತಪ್ಪಾದಂಥ ಒಂದು, ಅಂದರೆ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥ ಒಂದು ಆಯ್ಕೆ ಅದು, ಆಯಿತಾ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಅದಕ್ಕೆ. ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಈಗ ಏನಿದೆ ಅಂತ. ಇಲ್ಲಿ ಗುಪ್ತರ ಯುಗದಲ್ಲಿ ಚಿನ್ನದ ನಾಣ್ಯಗಳ ಚಲಾವಣೆ ಹೆಚ್ಚಾಗಿದ್ದುದನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಸೂಚಿಸುತ್ತೆ ಅಂತ. ಗುಪ್ತರ ಯುಗದಲ್ಲಿ ಚಿನ್ನದ ನಾಣ್ಯಗಳ ಚಲಾವಣೆ ಹೆಚ್ಚಾಗಿದ್ದುದನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಸೂಚಿಸುತ್ತೆ? ಹೊಸ ಚಿನ್ನದ ಗಣಿಗಳ ಸಂಶೋಧನೆ, ಅಧಿಕ ಹಣದುಬ್ಬರ, ವಿದೇಶಿ ವ್ಯಾಪಾರದ ಬೆಳವಣಿಗೆಯಿಂದ ಹೆಚ್ಚಿನ ಚಿನ್ನದ ಒಳಹರಿವು, ದಕ್ಷಿಣ ಆಫ್ರಿಕಾದಿಂದ ಚಿನ್ನದ ಆಮದು ಅಂತ. ಸೊ 160ಕ್ಕೆ ಆಪ್ಷನ್ ಸಿ ಇದೆಯಲ್ಲ, ವಿದೇಶಿ ವ್ಯಾಪಾರದ ಒಂದು ಬೆಳವಣಿಗೆಯಿಂದ ಹೆಚ್ಚಿನ ಚಿನ್ನದ ಒಳಹರಿವು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಮತ್ತೊಂದು ಪ್ರಶ್ನೆ ನೋಡೋಣ ಈಗ. ಕೆಳಗಿನ ಹೇಳಿಕೆಗೆ ಯಾವುದು ಸರಿಯಾಗಿದೆ ಅಂತ. ಅರ್ಷನು ಕನೂಜಲ್ಲಿ ಒಂದು ಸಭೆಯನ್ನು ನಡೆಸ್ತಾ ಅಂತೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ. ಅರ್ಷನು ಕನೂಜಿನಲ್ಲಿ ಒಂದು ಸಭೆಯನ್ನು ನಡೆಸ್ತಾ ಅಂತ, ಇದನ್ನು ಓದ್ಕೊಂಡು ಸೊ ಈ ಒಂದು ಹೇಳಿಕೆಗೆ ಯಾವುದು ಸರಿಯಾಗಿದೆ ಅಂತ ಆಯ್ಕೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಮೇಲ್ಕಂಡ ಹೇಳಿಕೆಗೆ ಸರಿಯಾದಂಥ ಒಂದು ಆಯ್ಕೆ ಯಾವುದು ಅಂತ ನಾವೇನು ಮಾಡಬೇಕು, ಅದನ್ನು ಐಡೆಂಟಿಫೈ ಮಾಡಬೇಕೀಗ. ಅರ್ಷನು ಕನೂಜಲ್ಲಿ ಒಂದು ಸಭೆಯನ್ನು ನಡೆಸ್ದ, ಏನಕ್ಕೆ ಅಂದರೆ ಬಡವರಿಗೆ ದಾನ ಧರ್ಮ ವಿತರಣೆ ಮಾಡೋಕ್ಕಾಗಿ, ಯುವೆನ್ಸ್ತಾಂಗ್ ಭಾರತದ ಭೇಟಿಯನ್ನು ಗೌರವಿಸೋದಕ್ಕಾಗಿ, ತನ್ನ ದಿಗ್ವಿಜಯಗಳ ಜ್ಞಾಪಕಾರ್ಥವಾಗಿ, ಸೊ ಉತ್ತರಾಧಿಕಾರದ ಪ್ರಶ್ನೆಯನ್ನು ನಿರ್ಧಾರ ಮಾಡೋಕ್ಕಾಗಿ ಅಂತ ಇದೆ ಇಲ್ಲಿ. ಸೊ ಆಪ್ಷನ್ ಬಿ ಇದೆಯಲ್ಲ, ಅರ್ಷನು ಕನೂಜ್ನಲ್ಲಿ ಒಂದು ಸಭೆಯನ್ನು ಏನಕ್ಕೆ ನಡೆಸ್ತಾನೆ ಅಂದರೆ ದಟ್ ಈಸ್ ಯುವೆನ್ಸ್ತಾಂಗ್ ಭಾರತದ ಭೇಟಿಯನ್ನು ಗೌರವಿಸ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಆ ಒಂದು ಹಿನ್ನೆಲೆಯಲ್ಲಿ ಹರ್ಷವರ್ಧನ್ ಏನು ಮಾಡ್ತಾನೆ, ಕನೂಜಲ್ಲಿ ಒಂದು ಸಭೆಯನ್ನು ನಡೆಸ್ತಾನೆ. ಹಾಗಾಗಿ ಸೊ ಆಯ್ಕೆ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಈ ರೀತಿಯ ಒಂದು ಪ್ರಶ್ನೆಯನ್ನು ಕೇಳ್ಬೋದು ನಿಮಗೆ, ಆಯಿತಾ. ಶತಮಾನದ ಕಾಲದ ಪ್ರಮುಖ ಸ್ತೂಪಗಳನ್ನು ಹೊಂದಿರತಕ್ಕಂಥ ಸ್ಥಳಗಳು ಅಂತ. ಶತಮಾನರ ಕಾಲದ ಪ್ರಮುಖ ಸ್ತೂಪಗಳನ್ನು ಹೊಂದಿರತಕ್ಕಂಥ ಸ್ಥಳಗಳು: ಅಮರಾವತಿ ಮತ್ತು ನಾಗಾರ್ಜುನಕೊಂಡ, ಕಾರ್ಲೆ ಮತ್ತು ಅಜಂತ, ನಾಸಿಕ್ ಮತ್ತು ಬೇಡ್ಯಾ, ಐಹೊಳೆ ಮತ್ತು ಪಟ್ಟದಕಲ್ ಅಂತಿದೆ. ಆಪ್ಷನ್ ಎ ಇದೆಯಲ್ಲ, ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 163 ನೋಡೋಣ ಈಗ. ಯಾವ ಸಂತತಿಯವರು ಹಲ್ಮಿಡಿಯಲ್ಲಿ ದೊರೆತ ಮೊದಲ ಕನ್ನಡ ದಾಖಲೆಯನ್ನು ಹೊರಡಿಸಿದ್ರು ಅಂತ. ಯಾವ ಸಂತತಿಯವರು ಹಲ್ಮಿಡಿಯಲ್ಲಿ ದೊರೆತ ಮೊದಲ ಕನ್ನಡ ದಾಖಲೆಯನ್ನು ಹೊರಡಿಸ್ತಾರೆ ಅಂತ. ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಕದಂಬರು. ಆಪ್ಷನ್ ಡಿ ಇದೆಯಲ್ಲ, ಕದಂಬರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ, ಇಟ್ಸ್ ಎ ಕದಂಬರು. ನೆಕ್ಸ್ಟು ನೋಡಿ, ಇಲ್ಲಿದೆಯಲ್ಲ, ಕಕ್ಕೋಲಂ ಕದನ ಯಾರ ನಡುವೆ ನಡೆಯಿತು ಅಂತ. ಕಕ್ಕೋಲಂ ಅಂತಕ್ಕಂಥ ಕದನ ಯಾರ ಮಧ್ಯೆ ನಡೆದಂಥ ಒಂದು ವಾರದು. ಚಾಲುಕ್ಯರು, ಪಲ್ಲವರು, ರಾಷ್ಟ್ರಕೂಟರು, ಚೋಳರು, ಪಾಂಡ್ಯರು ಮತ್ತು ಕದಂಬರು, ಗಂಗರು ಮತ್ತು ಪಾಂಡ್ಯರು ಅಂತ. ಆಪ್ಷನ್ ಬಿ ಇದೆಯಲ್ಲ, ರಾಷ್ಟ್ರಕೂಟರು ಮತ್ತು ಚೋಳರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಚೋಳರ ಆಡಳಿತ ಪದ್ಧತಿಯಲ್ಲಿ ಸಭಾ ಅಂದರೆ ಏನು ಅಂತ. ಚೋಳರ ಆಡಳಿತ ಪದ್ಧತಿಯಲ್ಲಿ ಸಭಾ ಅಂದರೆ ಏನು? ಗ್ರಾಮ ನ್ಯಾಯಾಲಯ, ಅಗ್ರಹಾರಗಳಲ್ಲಿನ ಪ್ರಾಪ್ತ ವಯಸ್ಸಿನ ಜನ, ದೇವಸ್ಥಾನದ ನಿರ್ವಹಣೆಗಾಗಿ ಎಲ್ಲ ಜಾತಿಗಳ ಜನರಿಂದ ಕೂಡಿರತಕ್ಕಂಥ ಒಂದು ಸಮಿತಿ, ಗಣ್ಯರ ಒಂದು ಸಮಿತಿ ಅಂತ. ಆಪ್ಷನ್ ಬಿ ಇದೆಯಲ್ಲ, ಅಗ್ರಹಾರಗಳಲ್ಲಿನ ಪ್ರಾಪ್ತ ವಯಸ್ಸಿನ ಜನ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ನೆಕ್ಸ್ಟು ಕಟ್ಟಡಗಳ ನಿರ್ಮಾಣದಲ್ಲಿ ಅರಬ್ಬರು ಜಾರಿಗೆ ತಂದ ಜನಪ್ರಿಯ ರಚನೆ ಅಂತ. ಕಟ್ಟಡಗಳ ನಿರ್ಮಾಣದಲ್ಲಿ ಅರಬ್ಬರು ಜಾರಿಗೆ ತಂದ ಜನಪ್ರಿಯ ರಚನೆ: ಕಂಬ ಮತ್ತು ಗುಮ್ಮಟ, ಕಮಾನು ಮತ್ತು ಗೋಪುರ, ಗೋಪುರ ಗುಮ್ಮಟ, ಗುಮ್ಮಟ ಮತ್ತು ಕಮಾನು ಅಂತಿದೆ ಇಲ್ಲಿ. ಆಪ್ಷನ್ ಡಿ ಇದೆಯಲ್ಲ, ಗುಮ್ಮಟ ಮತ್ತು ಕಮಾನು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಯೇಸು ಕ್ರಿಸ್ತರ ಬೋಧನೆಗಳನ್ನು ಆಧರಿಸಿದಂಥ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಅಂತ. ಯೇಸು ಕ್ರಿಸ್ತರ ಬೋಧನೆಗಳನ್ನು ಆಧರಿಸಿರುವ ಕ್ರೈಸ್ತರ ಒಂದು ಪವಿತ್ರ ಅಥವಾ ಪ್ರಮುಖ ಗ್ರಂಥ ಯಾವುದು? ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಝೈಂಡ್ ಅವೆಸ್ತಾ, ಇವುಗಳಲ್ಲಿ ಯಾವುದೂ ಅಲ್ಲ ಅಂತಿದೆ. ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ, ಹೊಸ ಒಡಂಬಡಿಕೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಅದು ಬಂದುಬಿಟ್ಟು ಯೇಸು ಕ್ರಿಸ್ತರ ಬೋಧನೆಯನ್ನು ಆಧರಿಸಿದಂಥ ಕ್ರೈಸ್ತರ ಪವಿತ್ರ ಗ್ರಂಥ, ದಟ್ ಈಸ್ ಹೊಸ ಒಡಂಬಡಿಕೆ. ಆ್ಯಂಡ್ ವಿಲ್ ಗೋ ಫಾರ್ವರ್ಡ್. ಕೆಳಗಿನವುಗಳಲ್ಲಿ ಇಬ್ಬರು ಮಧ್ಯ ಯುಗದತ್ತ ಯುರೋಪಿನಲ್ಲಿ ಅತಿ ಹೆಸರಾಂತ ಚಿತ್ರಕಾರರಾಗಿದ್ದವರು ಯಾರು ಅಂತ. ಸಿಮಾಬು, ನಾರ್ಮನ್, ಡ್ಯೂಸಿಯೋ ಮತ್ತು ಅರಿಜಿಯೋ ಅಂತಿದೆ ಇಲ್ಲಿ. ಆಪ್ಷನ್ ಸಿ ಇದೆಯಲ್ಲ, ಡ್ಯೂಸಿಯೋ, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಸರಿಯಾದ ಸೂಚ್ಯಾಂಕವನ್ನು ಆರಿಸಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಎ ಮತ್ತು ಸಿ ಇದೆಯಲ್ಲ, ಅವೆರಡು ಕೂಡ ಆಗುತ್ತೆ ಅಂತ. ಸೊ ನೋಡಿ, ನಾನೇ ಕನ್ಫ್ಯೂಸ್ ಆಗಿಬಿಟ್ಟೆ. ಫಸ್ಟು 4 ಆಯ್ಕೆ ಓದ್ಕೊಂಡು ಮತ್ತೆ ಅದನ್ನು ಸರಿಯಾದ ಸೂಚ್ಯಾಂಕವನ್ನು ಆರಿಸಿ ಅಂತ ಹೇಳಿ ಮತ್ತೆ ಅಲ್ಲೂ ಕೂಡ ಒಂದು 4 ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಕೆಳಗಿನವುಗಳಲ್ಲಿ ಇಬ್ಬರು ಮಧ್ಯಯುಗದ ಯುರೋಪಿನಲ್ಲಿ ಅತಿ ಹೆಸರಾಂತ ಚಿತ್ರಕಾರರಾಗಿದ್ದರು ಅಂತ ಪ್ರಶ್ನೆ ಈಗ. ಅಂದರೆ ಯಾರ್ಯಾರು ಅಂತ ನಾವು ಹೆಸರಿಸ್ಬೇಕು ಈಗ. ಸಿಮಾಬು, ನಾರ್ಮನ್ನು, ಡ್ಯೂಸಿಯೋ, ಅರಿಜೋ ಅಂತಿದೆ ಈಗ. ಅದರಲ್ಲಿ ಇಬ್ಬರನ್ನ ಆಯ್ಕೆ ಮಾಡಬೇಕಾಗುತ್ತೆ ಸರಿಯಾದವರು. ಸೊ ಡಿ ಮತ್ತು ಬಿ ಸರಿನೋ, ಸಿ ಮತ್ತು ಡಿ ಸರಿನೋ, ಎ ಮತ್ತು ಸಿ ಸರಿನೋ, ಬಿ ಮತ್ತು ಸಿ ಸರಿನೋ ಅಂತ. ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಎ ಮತ್ತು ಸಿ, ಅದು ಸರಿಯಾಗುತ್ತೆ. ಸೊ ಎ ಅಂದರೆ ಯಾರು? ಸಿಮಾಬು. ಸಿ ಅಂದರೆ ಯಾವುದು? ಡ್ಯೂಸಿಯೋ ಅಂತ. ಇವರಿಬ್ಬರು ಕೂಡ ಅತಿ ಹೆಸರಾಂತ ಚಿತ್ರಕಾರರಾಗಿದ್ದರು ಅಂತ ಆ ಒಂದು ಕಾಲಘಟ್ಟದಲ್ಲಿ. ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಈಗ. 169ನೇದು ಮ್ಯಾಚ್ ದ ಫಾಲೋಯಿಂಗು. ಪಾರ್ಟ್ ಎನಲ್ಲಿ ನಿಮಗೆ ದಟ್ ಈಸ್ ಒಂದೇ ಪಟ್ಟಿಯಲ್ಲಿರುವ ವಿಷಯಗಳನ್ನು ಎರಡನೇ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಹೋಲಿಸಿ ಅಂತ. ಸರಿಯಾದ ಉತ್ತರವನ್ನು
ಕೆಳಗೆ ಕೊಟ್ಟಿರ್ತಕ್ಕಂಥ ಸೂಚ್ಯಾಂಕಗಳಿಂದ ಆರಿಸಿ. ಪಾರ್ಟ್ 1ನಲ್ಲಿ ಕೆಲವೊಂದು ದೇವಾಲಯಗಳು ಅರಮನೆಗಳನ್ನು ಹೇಳಿದ್ದಾರೆ. ಹವಾಮಹಲ್ಲು, ಮಾನ್ಸಿಂಗ್ ಅರಮನೆ, ಸೂರ್ಯ ದೇವಾಲಯ, ಮಹಾದೇವ ದೇವಾಲಯ ಅಂತ. ಪಾರ್ಟ್ ಬಿನಲ್ಲಿ ಅದಕ್ಕೆ ಮ್ಯಾಚ್ ಮಾಡಬೇಕು, ಯಾವ್ಯಾವುದು ಎಲ್ಲೆಲ್ಲಿ ದಡಿ ಸ್ಥಾಪನೆ ಆಗಿದೆ ಅಂತ, ಎಲ್ಲೆಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ. ಕೋನಾರ್ಕು, ಖಜುರಾಹೋ, ಜೋಧ್ಪುರ ಮತ್ತು ಗ್ವಾಲಿಯರ್ ಅಂತ. ಸೊ ಇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, ಸೊ ದಟ್ ಈಸ್ ಯಾವ್ದು ಬರುತ್ತೆ ಅಲ್ಲಿಗೆ ಆಪ್ಷನ್ ಬಿ ಅಂದರೆ. ಸೊ ಹಿಯರ್ ವಿ ಗೋ. ಸೊ ಇಲ್ಲಿ ಹೇಳ್ತೀನಿ ನಿಮಗೆ, ನೋಡಿ ಇಲ್ಲಿದೆ ಅದು. ಎಸ್, 3, 4, 1, 2 ಅಂತ ಇದೆಯಲ್ಲ, ಸೊ ಅಲ್ಲಿಗೆ ಬರುತ್ತೆ ಅದು ಆಪ್ಷನ್ ಬಿಗೆ. ಅದು ಆ್ಯಕ್ಚುಲಿ ಇದು 3, 4, 1, 2 ಅದು. ನೋಡಿ ಈಗ ಫಸ್ಟ್ ಆಯ್ಕೆ ಮಾಡೋಣ ಯಾವ್ದು ಬರುತ್ತೆ ಅಂತ. ಈಗ ಆಪ್ಷನ್ ಬಿನಲ್ಲಿ ಹವಾಮಹಲ್ಗೆ ನೋಡಿ ಆಪ್ಷನ್ 3 ಇದೆಯಲ್ಲ, ಜೋಧ್ಪುರ್, ಅದು ಮ್ಯಾಚ್ ಆಗುತ್ತೆ. ಇನ್ನು ಮಾನ್ಸಿಂಗ್ ಅರಮನೆಗೆ ಗ್ವಾಲಿಯರು, ಸೂರ್ಯ ದೇವಾಲಯ ಬಂದು ಕೋನಾರ್ಕು, ಮಹಾದೇವ ದೇವಾಲಯ ಬಂದು ಸೊ ಖಜುರಾಹೋ. ಹಾಗಾಗಿ ನೋಡಿ ಇಲ್ಲಿ ಆಪ್ಷನ್ ಬಿ ಇದೆಯಲ್ಲ, ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್ಲಿ. ಈಗ ಅದ್ರ ನಾನೇ ಮ್ಯಾಚ್ ಮಾಡಿಬಿಡ್ತೀನಿ ಈಗ ನೋಡಿ ಒಂದು ಕಡೆಯಿಂದ. ಸೊ ಹವಾಮಹಲ್ ಬಂದು ಆಪ್ಷನ್ 3 ಎಲ್ಲಿದೆ ಅದು ಜೋಧ್ಪುರ. ಮಾನ್ಸಿಂಗ್ ಅರಮನೆ ಬಂದು ದಟ್ ಈಸ್ ಗ್ವಾಲಿಯರು. ನೆಕ್ಸ್ಟು ಸೂರ್ಯ ದೇವಾಲಯ ಬಂದು 100% ಕೋನಾರ್ಕ್ನ ಸೂರ್ಯ ದೇವಾಲಯ ಅಂತಲೇ ಹೆಸರುವಾಸಿ ಅದು. ಇನ್ನು ಮಹಾದೇವ ದೇವಾಲಯ ಬಂದು ದಟ್ ಈಸ್ ಖಜುರಾಹೋ. ನೋಡಿ ಮ್ಯಾಚ್ ಆಯಿತು ನಿಮಗೆ ಈಗ. ಸೊ ಹವಾಮಹಲ್ಲು ಜೋಧ್ಪುರು, ಮಾನ್ಸಿಂಗ್ ಅರಮನೆ ಬಂದು ಗ್ವಾಲಿಯರು, ಸೂರ್ಯ ದೇವಾಲಯ ಬಂದು ಕೋನಾರ್ಕು, ಮಹಾದೇವ ದೇವಾಲಯ ಬಂದು ಖಜುರಾಹೋ. 3, 4, 1, 2 ಅದು ಪಕ್ಕ ಮ್ಯಾಚ್ ಆಗುತ್ತೆ ಆಪ್ಷನ್ ಬಿ. ಸೊ ವಿಲ್ ಗೋ ಫಾರ್ವರ್ಡ್. 170ನೇ ಪ್ರಶ್ನೆ ಬರೋಣ ಈಗ. ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ವಜೀರ್ ಕೆಳಗಿನ ಒಂದು ಇಲಾಖೆಯ ಮುಖ್ಯಸ್ಥನಾಗಿದ್ದ ಅಂತ. ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಸೊ ವಜೀರ್ ಕೆಳಗಿನ ಒಂದು ಇಲಾಖೆಯ ಮುಖ್ಯಸ್ಥನಾಗಿದ್ದ. ಶಿಕ್ಷಣ, ಪೊಲೀಸ್, ಹಣಕಾಸು, ಸಾರಿಗೆ ಅಂತಿದೆ. ಶಿಕ್ಷಣ, ಪೊಲೀಸು, ಹಣಕಾಸು, ಸಾರಿಗೆ ಅಂದರೆ ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿದ್ದ ಅಂತ ಯಾರು ವಜೀರು. ಅದೊಂದು ಮಂತ್ರಿ ಪದವಿಯಾಗಿತ್ತು ದೆಹಲಿ ಸುಲ್ತಾನರ ಒಂದು ಕಾಲದಲ್ಲಿ. ಸೊ ವಜೀರ್ ಅವನ ಕೆಲಸ ಏನಪ್ಪ ಅಂದರೆ ಹಣಕಾಸು ಇಲಾಖೆಯನ್ನು ನೋಡ್ಕೊತಾ ಇದ್ದಂಥವನು. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸರಿಯಾಗಿ ಹೊಂದಿಸಲಾಗಿದೆ? 1ನೇ ಟರೈನ್ ಯುದ್ಧ, ಸೊ ರಾಜ ಭೋಜನ ಸೋಲು. 2ನೇ ಟರೈನ್ ಯುದ್ಧ, ಧರ್ಮಪಾಲನ ಸೋಲು. 1ನೇ ಪಾಣಿಪತ್ ಯುದ್ಧ, ರಾಣಿ ದುರ್ಗಾವತಿಯ ಸೋಲು. ಚಾಂದ್ವಾರ್ ಯುದ್ಧ, ರಾಜ ಜಯಚಂದ್ರನ ಸೋಲು ಅಂತ. ಆಪ್ಷನ್ ಡಿ ಇದೆಯಲ್ಲ, ಚಾಂದ್ವಾರ್ ಯುದ್ಧ, ರಾಜ ಜಯಚಂದ್ರನ ಸೋಲು ಅಂತ, ಅದು ಸರಿಯಾಗಿ ಹೊಂದಿಕೆ ಆಗಿರೋದು. ಅಷ್ಟು ಅದು ಬಿಟ್ಟರೆ ಎ ಬಿ ಸಿಯಲ್ಲಿ ಎಲ್ಲವೂ ಕೂಡ ತಪ್ಪಾಗಿ ಹೊಂದಿರತಕ್ಕಂಥ ಹೇಳಿಕೆಗಳೆಲ್ಲವೂ. ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಚಾಂದ್ವಾರ್ ಯುದ್ಧ, ರಾಜ ಜಯಚಂದ್ರನ ಸೋಲು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದಂಥ ತತ್ವ ಯಾವುದು ಅಂತ ಅವ್ರದ್ದು. ವಿಶಿಷ್ಟಾದ್ವೈತ, ಅದ್ವೈತ, ದ್ವೈತ, ವೇದಾಂತ ಅಂತ. ಆಪ್ಷನ್ ಬಿ ಇದೆಯಲ್ಲ ಅದ್ವೈತ, ಅದು ಶಂಕರಾಚಾರ್ಯರು ಐ ಥಿಂಕ್ ಪ್ರತಿಪಾದನೆ ಮಾಡಿದಂಥ ಒಂದು ತತ್ವ ಅದು ಅದ್ವೈತ. ಸೊ ನೆಕ್ಸ್ಟ್ ನೋಡೋಣ ಈಗ ಮತ್ತೊಂದನ್ನು. ಸೊ ಯಾವುದಿದೆ ಅಂತ ಈಗ ಹಿಯರ್ ವಿ ಗೋ. ನೋಡಿ ಇಲ್ಲಿದೆ ಇದು ಅದ್ವೈತ, ಆಪ್ಷನ್ ಬಿ. ಸೊ ನೆಕ್ಸ್ಟು ಶಿವಾಜಿಯ ಪಟ್ಟಾಭಿಷೇಕ ನಡೆದಂಥ ಒಂದು ಸ್ಥಳ ಯಾವುದು ಅಂತ. ಪುರಂದರಗಡ, ರಾಯಗಢ, ಪ್ರತಾಪ್ಗಢ, ಸಿಂಹಗಢ ಅಂತ. ರಾಯಗಢ ಅಂತ. ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ಆಗುತ್ತೆ. ಲೇಪಾಕ್ಷಿ ದೇವಾಲಯದ ಸುಂದರ ವರ್ಣಚಿತ್ರಗಳನ್ನು ನಾವೇನಂತ ಹೇಳ್ತೀವಿ ಅಂತ. ಶೈವರ ಅಜಂತ, ಆಂಧ್ರದ ಅಜಂತ, ವೈಷ್ಣವರ ಅಜಂತ ಮತ್ತು ಕರ್ನಾಟಕದ ಅಜಂತ ಅಂತ. ಖಂಡಿತವಾಗಲೂ ಲೇಪಾಕ್ಷಿ ದೇವಾಲಯದ ಸುಂದರವಾದ ವರ್ಣಚಿತ್ರವನ್ನು ನಾವು ಶೈವರ ಅಜಂತ ಅಂತ ಕರಿತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ ಇದನ್ನು. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ. ಸೊ 175ನೇ ಪ್ರಶ್ನೆ. ಒಂದಷ್ಟು ಹೇಳಿಕೆ ಇದೆ, ಫಸ್ಟ್ ಓದ್ಬಿಡ್ತೀನಿ, ಅದಾದಮೇಲೆ ಯಾವುದು ಸರಿ ಅಂತ ನಾವು ಆಯ್ಕೆ ಮಾಡೋಣ. ರಾಣಿ ಪದ್ಮಾವತಿ ದೇವಿ ಗೋಂಡಾವನವನ್ನು ಆಳುತ್ತಿದ್ದಳು. 1ನೇ ಪಾಣಿಪಟ್ ಯುದ್ಧ ಬೈರಾಮ್ ಖಾನ್ ಮತ್ತು ಅಕ್ಬರ್ನನ್ನು ಸೋಲಿಸಿದನು. ದಿನ್ ಇ ಇಲಾಹಿಯ ಗುರಿಯು ಹಿಂದೂ ಮುಸ್ಲಿಮರ ಐಕ್ಯತೆಯಾಗಿತ್ತು. ಸೊ ಹಳದಿಘಾಟ್ ಯುದ್ಧವು ಪೃಥ್ವಿರಾಜ್ ಮತ್ತು ಮುಘಲರ ಮಧ್ಯೆ ನಡೆದಂಥ ಯುದ್ಧ ಆಗುತ್ತೆ ಅಂತ ಇಲ್ಲಿ ಹೇಳಿದ್ರಲ್ಲಿ. ಬಟ್ ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ದಟ್ ಈಸ್ ದೀನ್ ಇ ಇಲಾಹಿ ಗುರಿಯು ಹಿಂದೂ ಮುಸ್ಲಿಮರ ಐಕ್ಯತೆಯಾಗಿತ್ತು ಅಂತ, ಅದು ಸರಿಯಾದಂಥ ಹೇಳಿಕೆ ಇದೆ. ಇನ್ನು ಉಳಿದದ್ದು ಯಾವುದು ಕೂಡ ಅದು ಸರಿಯಾದಂಥ ಹೇಳಿಕೆ ಅಲ್ಲ ಅದು. ಸೊ ನೆಕ್ಸ್ಟು ಭಾಳ ಒಂದು ವಿಭಿನ್ನವಾದಂಥ ಪ್ರಶ್ನೆ, ಬಟ್ ಓದ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದನ್ನು ಬುಲಂದ್ ದರ್ವಾಜದಲ್ಲಿ ಕೆತ್ತಲಾಗಿದೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಬುಲಂದ್ ದರ್ವಾಜದಲ್ಲಿ ಯಾವುದನ್ನು ಕೆತ್ತಲಾಗಿದೆ ಅಂತ. ಜಗತ್ತು ಒಂದು ಸೇತುವೆ, ಅದನ್ನು ದಾಟು. ಜಗತ್ತು ಒಂದು ದರ್ಪಣ, ಅದನ್ನು ನೋಡು. ಜಗತ್ತು ಒಂದು ಕನಸು, ಅದನ್ನು ಅನುಭವಿಸು. ಜಗತ್ತು ಒಂದು ಗುಳ್ಳೆ, ಯಾವುದನ್ನು ನಿನ್ನದು ಎನ್ನಬೇಡ ಅಂತ. ಸೊ ಆಪ್ಷನ್ ಎ ಇದೆಯಲ್ಲ ಮೊದಲನೇ ಸ್ಟೇಟ್ಮೆಂಟು. ಸೊ ದಟ್ ಈಸ್ ಜಗತ್ತು ಒಂದು ಸೇತುವೆ, ಅದನ್ನು ದಾಟು ಅಂತಿದೆಯಲ್ಲ, ಆ ಒಂದು ಸ್ಟೇಟ್ಮೆಂಟನ್ನು ಅಥವಾ ಹೇಳಿಕೆಯನ್ನು ಬುಲಂದ್ ದರ್ವಾಜದಲ್ಲಿ ಅದನ್ನು ಸೊ ಕೆತ್ತಲಾಗಿರುವಂಥದ್ದು. ಜಗತ್ತು ಒಂದು ಸೇತುವೆ, ಅದನ್ನು ದಾಟು ಅಂತ. ಆಯಿತಾ. ಸೊ ನೆಕ್ಸ್ಟು ಕೆಳಗಿನ ಯಾವ ಒಂದು ಅವಧಿಯಲ್ಲಿ ಗಜನಿ ಮಹಮ್ಮದ್ ಭಾರತಕ್ಕೆ ಅನೇಕ ದಂಡಯಾತ್ರೆಯನ್ನು ಕೈಗೊಂಡ ಅಂತ. ಸೊ ಯಾವ ಒಂದು ಕಾಲಘಟ್ಟದಲ್ಲಿ ಅಂತ ನಾವು ಹೇಳಬೇಕೀಗ ಅದನ್ನು. ಸೊ 1000ರಿಂದ 1010 ಕ್ರಿಸ್ತಶಕ, 1000ರಿಂದ 1017, 1000ರಿಂದ 1027, 1000ರಿಂದ 1072 ಅಂತ ಎಲ್ಲವೂ ಕೂಡ ಕ್ರಿಸ್ತಶಕ, ಇವೆಲ್ಲವೂ ಕೂಡ. ಬಟ್ ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಸೊ ಹೆಚ್ಚು ಕಡಿಮೆ ಸೊ 1000ರಿಂದ ಐ ಥಿಂಕ್ ನೋಡಿ ಇಲ್ಲಿ ಕೊಟ್ಟಿದ್ರಲ್ಲಿ 1000ರಿಂದ 1027 ಅಂತಿದೆಯಲ್ಲ, ಈ ಒಂದು ಕಾಲಘಟ್ಟದಲ್ಲಿ ಗಜ್ನಿ ಮಹಮ್ಮದ್ ಭಾರತಕ್ಕೆ ಅನೇಕ ದಂಡಯಾತ್ರೆ ಕೈಗೊಳ್ತಾನೆ ಅಂತ. ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಸೊ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. 19ನೇ ಶತಮಾನದ ಅಂತ್ಯಭಾಗದಲ್ಲಿ ಇಟಲಿಯ
ವಿಭಜಿಸಲ್ಪಟ್ಟ ಭಾಗಗಳಲ್ಲಿ ಇವುಗಳಿದ್ದವು ಅಂತ. 19ನೇ ಶತಮಾನದ ಅಂತ್ಯಭಾಗದಲ್ಲಿ ಇಟಲಿಯ ವಿಭಜಿಸಲ್ಪಟ್ಟ ಭಾಗಗಳಲ್ಲಿ ಇವುಗಳಿದ್ದವು. ನೋಡಿ ಯಾವುದಿತ್ತು ಅಂತ. ವಾರ್ಸೋ ಮತ್ತು ಸ್ಲೋವಾಕಿಯಾ, ಲೋಂಬಾರ್ಡಿ ಮತ್ತು ಟಸ್ಕನಿ, ರೋಮಾನಿಯಾ ಮತ್ತು ಕಾನ್ಸ್ಟೆಂಟಾ, ಬ್ರೆಮೆನ್ ಮತ್ತು ಮೆಡ್ರಿಡ್ ಅಂತ ಇದೆ. ದಟ್ ಇಸ್ ಆಪ್ಷನ್ ಬಿ ಇದೆಯಲ್ಲ, ಲೋಂಬಾರ್ಡಿ ಮತ್ತು ಟಸ್ಕನಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಅಂಕಲ್ ಸ್ಟಾಮ್ಸ್ ಕ್ಯಾಬಿನ್ ಅಂತ, ದಟ್ ಈಸ್ ಅಂಕಲ್ ಸ್ಟಾಮ್ಸ್ ಕ್ಯಾಬಿನ್ ಎಂಬ ಪುಸ್ತಕವು ಕೆಳಗಿನ ವಿಚಾರಗಳಲ್ಲಿ ಯಾವುದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುವಂಥ. ದಟ್ ಈಸ್ ಪ್ರಜಾಪ್ರಭುತ್ವ, ಕಮ್ಯುನಿಸಮ್, ಸರ್ವಾಧಿಕಾರ ಮತ್ತು ಗುಲಾಮಗಿರಿ ಅಂತಿದೆ. ಆಪ್ಷನ್ ಡಿ ಇದೆಯಲ್ಲ, ಗುಲಾಮಗಿರಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಮಾನವನು ಹುಟ್ಟಿನಿಂದಲೇ ಸ್ವತಂತ್ರನು, ಆದರೆ ಎಲ್ಲೆಡೆ ಸಂಕೋಲೆಯಿಂದ ಬಂಧಿತನು. ಈ ಹೇಳಿಕೆಯು ಆರಿಸಲ್ಪಟ್ಟ ಪುಸ್ತಕ ಯಾವುದು ಅಂತ. ಯಾವ ಒಂದು ಬುಕ್ಕಲ್ಲಿ ನಾವು ಈ ಒಂದು ಸ್ಟೇಟ್ಮೆಂಟನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಮಾನವನು ಹುಟ್ಟಿನಿಂದಲೇ ಸ್ವತಂತ್ರನು, ಆದರೆ ಎಲ್ಲೆಡೆ ಸಂಕೋಲೆಯಿಂದ ಬಂಧಿತನು ಅಂತ. ಫ್ರೀಡಮ್ ಇದ್ದರೂ ಕೂಡ ಎಲ್ಲ ಕಡೆ ಹಲವಾರು ಸಂಕೋಲೆಗಳಿಂದ ಅವನು ಬಂಧಿತನಾಗಿರ್ತಾನೆ ಅಂತ. ಈ ಸ್ಟೇಟ್ಮೆಂಟನ್ನು ಯಾವ ಬುಕ್ಕಲ್ಲಿ ನೋಡ್ತೀವಿ ಅಂತ. ದ ಸ್ಪಿರಿಟ್ ಆಫ್ ಲಾ, ದ ಡಿಸ್ಕವರಿ ಆಫ್ ಇಂಡಿಯಾ, ಸೋಷಿಯಲ್ ಕಾಂಟ್ರಾಕ್ಟ್ ಆ್ಯಂಡ್ ದ ಲಾಸ್ಟ್ ಒನ್ ಕ್ಯಾಂಟರ್ಬರಿ ಟೇಲ್ಸ್ ಅಂತಿದೆ. ಬಟ್ ಆಪ್ಷನ್ ಸಿ ಇದೆಯಲ್ಲ, ಸೋಷಿಯಲ್ ಕಾಂಟ್ರಾಕ್ಟ್ ಅಂತ, ಈ ಒಂದು ಬುಕ್ಕಲ್ಲಿ ಸ್ಟೇಟ್ಮೆಂಟನ್ನು ನಾವು ನೋಡುವಂಥದ್ದು. ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್. ಮತ್ತೊಂದಷ್ಟು ಪ್ರಶ್ನೆಗಳಿಗೆ ಮುಖ ಮಾಡೋಣ ಈಗ. ಸೊ ಏನಿದೆ ಅಂತ 181ನೇ ಪ್ರಶ್ನೆ ಈಗ. ಕ್ವಶನ್ ನಂಬರ್ 181. ಮೊದಲು ಓರ್ವ ವರ್ತಕ, ನಂತರ ಓರ್ವ ಸೈನಿಕ, ತದನಂತರ ಓರ್ವ ರಾಜಕಾರಣಿ. ಈ ವ್ಯಕ್ತಿಯು ಯಾರು ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಫಸ್ಟು ವರ್ತಕನಾಗಿರ್ತಾನೆ, ವ್ಯಾಪಾರಿ ಆಗಿರ್ತಾನೆ, ಅದಾದಮೇಲೆ ಸೈನಿಕನಾಗ್ತಾನೆ, ಅದಾದಮೇಲೆ ಓರ್ವ ರಾಜಕಾರಣಿ ಪೊಲಿಟಿಷಿಯನ್ ಆಗ್ತಾನೆ ಅಂತ. ಸೊ ಯಾರು ಆ ವ್ಯಕ್ತಿ? ಡೂಪ್ಲೆ, ಲಾರ್ಡ್ ಕರ್ಜನ್ನು, ಕರ್ನಲ್ ಬರ್ಗೋಯಿನ್, ರಾಬರ್ಟ್ ಕ್ಲೈವ್ ಅಂತ. ಆಪ್ಷನ್ ಬಿ ಇದೆಯಲ್ಲ, ದಟ್ ಇಸ್ ಲಾರ್ಡ್ ಕರ್ಜನ್ನು, ಅದು ರೈಟ್ ಆನ್ಸರ್ ಆಗುತ್ತೆ. ಹೈದರಾಬಾದ್ನ ಪಟ್ಟಕ್ಕೆ ಇವರೊಳಗೆ ಜಗಳಗಳು ನಡೀತಾ ಇದ್ವು ಅಂತ. ಹೈದರಾಬಾದ್ನ ಪಟ್ಟಕ್ಕೆ ಯಾರ್ಯಾರ ನಡುವೆ ಕದನಗಳು, ಕಲಹಗಳು ನಡೀತಾ ಇತ್ತು ಅಂತ. ನಜೀರ್ ಜಂಗ್ ಮತ್ತು ಚಂದಾ ಸಾಹೇಬ್, ನಜೀರ್ ಜಂಗ್ ಮತ್ತು ಮುಜಾಫರ್ ಜಂಗ್, ನಜೀರ್ ಜಂಗ್ ಮತ್ತು ಅನ್ವರುದ್ದೀನ್, ನಜೀರ್ ಜಂಗ್ ಮತ್ತು ಮೀರ್ ಕಾಸಿಮ್ ಅಂತ. ಆಪ್ಷನ್ ಬಿ ಇದೆಯಲ್ಲ, ನಜೀರ್ ಜಂಗ್ ಮತ್ತು ಮೀರ್ ಕಾಸಿಮ್ ಅಂತ, ಅದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ನಜೀರ್ ಜಂಗ್ ಮತ್ತು ಮೀರ್ ಕಾಸಿಮ್, ದಟ್ ಈಸ್ ವೆರಿ ಇಂಪಾರ್ಟೆಂಟು. ನೋಡಿ ಇಲ್ಲಿ ಹಾಕ್ತೀನಿ ಈಗ ಅದೇನೆ. ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್. 183ನೇ ಪ್ರಶ್ನೆ ಈಗ. ಭಾರತದ ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ಕೆಳಗಿನವುಗಳಲ್ಲಿ ಒಂದು ಘಟನೆಯು ಅಂಕೋಲದಲ್ಲಿ ನಡೆಯಿತು ಅಂತ. ಸ್ವಾತಂತ್ರ್ಯ ಚಳವಳಿಯ ಕಾಲಘಟ್ಟದಲ್ಲಿ ಯಾವುದೋ ಒಂದು ಘಟನೆ ಅಂಕೋಲದಲ್ಲಿ ನಡೆಯುತ್ತೆ ಅಂತ. ಸೊ ಯಾವ್ದು ಘಟನೆ ಅದು? ಹೋಮ್ ರೂಲ್ ಲೀಗ್ನ ಉದಯ, ಕರ ನಿರಾಕರಣಾ ಚಳವಳಿ, ಸೇವಾಗ್ರಾಮದ ಸ್ಥಾಪನೆ, ಇವುಗಳಲ್ಲಿ ಯಾವುದೂ ಅಲ್ಲ ಅಂತ. ಆಪ್ಷನ್ ಬಿ ಇದೆಯಲ್ಲ, ದಟ್ ಈಸ್ ಕರ ನಿರ್ವಹಣೆಯ ಒಂದು ಚಳವಳಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ. ಕರ ನಿರ್ವಹಣೆಯ ನಿರಾಕರಣೆಯ ಚಳವಳಿ ಅಂತಿದೆಯಲ್ಲ, ಅದು ಇಲ್ಲಿ ಇಟ್ ಗೋಯಿಂಗ್ ಟು ಬಿ ಎ ರೈಟ್ ಆನ್ಸರ್. ನೆಕ್ಸ್ಟು 184ನೇ ಪ್ರಶ್ನೆ ಬರೋಣ ಈಗ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂಥ ವರ್ಷ ಯಾವುದು ಅಂತ. ಭಾಳ ಈಸಿಯಾಗಿ ಹೇಳ್ಬೋದು. ಸೊ ಐ ಥಿಂಕ್ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ 1578, 1758, 1785 ಮತ್ತು 1857 ಅಂತಿದೆ. ಸೊ ಇದಕ್ಕೆ ಆಪ್ಷನ್ ಡಿ ಇದೆಯಲ್ಲ, ದಟ್ ಈಸ್ 1857, ಅದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಅಂತ. ಆಪ್ಷನ್ ಡಿ. ಸೊ ಇದಕ್ಕೆ ಬಂದುಬಿಟ್ಟು ಇದಕ್ಕೆ ಆಪ್ಷನ್ ಬಿ. ಇದಕ್ಕೆ 183ನೇ ಪ್ರಶ್ನೆಗೆ ಕರ ನಿರಾಕರಣಾ ಚಳುವಳಿ, ಅದನ್ನು ಹೇಳಿದ್ನಲ್ಲ ನಾನು. ಭಾರತಕ್ಕೆ ಬ್ರಿಟಿಷರ ಆಳ್ವಿಕೆ ನೀಡಿದಂಥ ಅತಿ ಮುಖ್ಯ ಕೊಡುಗೆಯು ಪಾಶ್ಚಿಮಾತ್ಯೀಕರಣ, ಪಾಶ್ಚಿಮಾತ್ಯೀಕರಣ, ಆಂಗ್ಲ ಶಿಕ್ಷಣ ಪದ್ಧತಿ ಅಳವಡಿಕೆ, ಉತ್ತಮ ಆಡಳಿತ ಪದ್ಧತಿ, ಭಾರತದ ಏಕೀಕರಣ ಅಂತಿದೆ. ಇದಕ್ಕೆ ಆಪ್ಷನ್ ಡಿ ಇದೆಯಲ್ಲ, ದಟ್ ಈಸ್ ಭಾರತದ ಏಕೀಕರಣ, ಅದು ರೈಟ್ ಆನ್ಸರ್ ಆಗುತ್ತೆ. ಪ್ರಾರ್ಥನಾ ಸಮಾಜದ ಎರಡು ಮುಖ್ಯ ಸದಸ್ಯರು ಮೆಂಬರ್ಗಳು ಯಾರು ಇದ್ದು ಅಂದ್ರೆ ಅದಕ್ಕೆ. ಸೊ ಆರ್ ಜಿ ಭಂಡಾರಿ ಮತ್ತು ಜಸ್ಟಿಸ್ ರಾನಡೆ, ಆರ್ ಜಿ ಭಂಡಾರ್ಕರ್ ಮತ್ತು ಜಸ್ಟಿಸ್ ರಾನಡೆ, ಆರ್ ಜಿ ಬಂಡೋಪಾಧ್ಯಾಯ ಮತ್ತು ಜಸ್ಟಿಸ್ ರಾನಡೆ, ಆರ್ ಜಿ ಬಂಡೋಪನ್ ಮತ್ತು ಜಸ್ಟಿಸ್ ರಾನಡೆ ಅಂತ. ಬಟ್ ಆಪ್ಷನ್ ಬಿ ಇದೆಯಲ್ಲ, ಕನ್ಫ್ಯೂಸ್ ಆಗಬೇಡಿ. ಆರ್ ಡಿ ಭಂಡಾರ್ಕರ್ ಮತ್ತು ಜಸ್ಟಿಸ್ ರಾನಡೆ ಇವರು ಪ್ರಾರ್ಥನಾ ಸಮಾಜದ ಎರಡು ಪ್ರಮುಖ ಸದಸ್ಯರಾಗಿದ್ದರು ಅಂತ. ಸೊ ವಿಲ್ ಗೋ ಫಾರ್ವರ್ಡ್. 187ನೇ ಪ್ರಶ್ನೆ ನೋಡೋಣ ಈಗ. ಪ್ರಶ್ನೆಯನ್ನು ದಯಮಾಡಿ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಓದಬೇಕಾದ್ರೆ. ಸಮಾಜ ಸುಧಾರಣಾ ಚಳುವಳಿಯ ಕಾಲದಲ್ಲಿ ಕೆಳಗಿನ ಸಂಸ್ಥೆಗಳು ಭಾರತದಲ್ಲಿ ಸ್ಥಾಪನೆಯಾದವು ಅಂತ. ಸಮಾಜ ಸುಧಾರಣಾ ಚಳುವಳಿಯಲ್ಲಿ ಅಥವಾ ಚಳುವಳಿಯ ಕಾಲದಲ್ಲಿ ಕೆಳಗಿನ ಸಂಸ್ಥೆಗಳು ಭಾರತದಲ್ಲಿ ಸ್ಥಾಪನೆ ಆಗುತ್ತೆ. ರಾಮಕೃಷ್ಣ ಮಿಷನ್ನು, ಆತ್ಮೀಯ ಸಮಾಜ, ಪ್ರಾರ್ಥನಾ ಸಮಾಜ, ಬ್ರಹ್ಮ ಸಮಾಜ ಅಂತ. ಆಪ್ಷನ್ ಎ ಇದೆಯಲ್ಲ, ದಟ್ ಈಸ್ ರಾಮಕೃಷ್ಣ ಮಿಷನ್ನು, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಸಾರಿ ಇಲ್ಲಿ ಮತ್ತೊಂದು ಪಾಯಿಂಟನ್ನು ಆ್ಯಡಪ್ ಮಾಡಿದ್ದಾರೆ ಇಲ್ಲಿ. ದಟ್ ಈಸ್ 187ನೇ ಪ್ರಶ್ನೆಗೆ ಸಮಾಜ ಸುಧಾರಣಾ ಚಳುವಳಿಯ ಕಾಲದಲ್ಲಿ ಕೆಳಗಿನ ಸಂಸ್ಥೆಗಳು ಇಂಡಿಯಾದಲ್ಲಿ ಸ್ಥಾಪನೆಗೊಂಡವು ಅಂತ. ಅಂದರೆ ಯಾವ್ಯಾವುದು ಅಂತ ಹೇಳಬೇಕು. ಬರೀ ಒಂದಲ್ಲ, ಆ ಟೈಮಲ್ಲಿ ಹಲವಾರು ಸಮಾಜ ಸ್ಥಾಪನೆ ಆಗುತ್ತೆ. ಅದರಲ್ಲಿ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು ಅಂತಕ್ಕಂಥ ಸರಿಯಾದ ಕಾಲಾನುಕ್ರಮದಲ್ಲಿ ನಾನು ಹೇಳಬೇಕು ಅದನ್ನೀಗ ನಾವು, ಆಯಿತಾ. ಸೊ ಅದಕ್ಕೆ ಬಂದುಬಿಟ್ಟು ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ಫಸ್ಟ್ ಆರಂಭ ಆಗಿದ್ದು ಯಾವುದು? ದಟ್ ಈಸ್ ರಾಮಕೃಷ್ಣ ಮಿಷನ್ನು. ಸೊ ಅದಾದಮೇಲೆ 4 ಬ್ರಹ್ಮ ಸಮಾಜ. ಸೊ ಅದಾದ ನಂತರದಲ್ಲಿ ಆಪ್ಷನ್ 3 ಇದೆಯಲ್ಲ, ಪ್ರಾರ್ಥನಾ ಸಮಾಜ. ಅದಾದಮೇಲೆ ಆತ್ಮೀಯ ಸಮಾಜ ಅಂತ. ರಾಮಕೃಷ್ಣ ಮಿಷನ್ನು, ಬ್ರಹ್ಮ ಸಮಾಜ, ಸೊ ನೆಕ್ಸ್ಟು ಆತ್ಮೀಯ ಸಮಾಜ, ಅದಾದಮೇಲೆ ಸೊ ದಟ್ ಈಸ್ ಮೊದಲನೇದು ಬಂದು 3, 2, 4, 3, 1 ಆಗುತ್ತೆ. 2, 4, 3, 1. ಸೊ ಆತ್ಮೀಯ ಸಮಾಜ, ಬ್ರಹ್ಮ ಸಮಾಜ
ಮೂರನೇದು ಬಂದು ಪ್ರಾರ್ಥನಾ ಸಮಾಜ, ಅದಾದಮೇಲೆ ಆಪ್ಷನ್ 1 ಇದೆಯಲ್ಲ ರಾಮಕೃಷ್ಣ ಮಿಷನು, ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಆಯಿತಾ? ನೋಡಿ, ಇನ್ನೊಂದು ಸಲ ಓದ್ಬಿಟ್ಟು ನಿಮಗೆ ಅರ್ಥ ಮಾಡಿಸ್ಬಿಡ್ತೀನಿ ಅದನ್ನು, ಸಮ್ವೇರ್ ಕನ್ಫ್ಯೂಸ್ ಆಗಿಬಿಡಿ. ಅದಕ್ಕೆ ಸಮಾಜ ಸುಧಾರಣಾ ಚಳುವಳಿಯ ಕಾಲದಲ್ಲಿ ಕೆಳಗಿನ ಸಂಸ್ಥೆಗಳು ಭಾರತದಲ್ಲಿ ಸ್ಥಾಪನೆಯಾದವು ಅಂದರೆ ಸೊ ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್ ಆಗಿಬಿಡುತ್ತೆ. ಸೊ ಮೊದಲನೇದು ಆತ್ಮೀಯ ಸಮಾಜ. ಆಯಿತಾ? ನೋಡಿ, ಇನ್ನೂ ಒಂದು ಸಲ ಮಾರ್ಕ್ ಮಾಡಿಬಿಡ್ತೀನಿ ನಾನು. ದಟ್ ಈಸ್ ಆಪ್ಷನ್ ಎ. ಮೊದಲನೇದು ಆತ್ಮೀಯ ಸಮಾಜ, ಅದಾದಮೇಲೆ ಬ್ರಹ್ಮ ಸಮಾಜ, ಅದಾದಮೇಲೆ ಪ್ರಾರ್ಥನಾ ಸಮಾಜ, ಸೊ ಕೊನೆಯದಾಗಿ ರಾಮಕೃಷ್ಣ ಮಿಷನ್ನು. ಆಯಿತಾ? ಇದನ್ನು ನಾವು ಸರಿಯಾದ ರೀತಿ ಕಾಲಾನುಕ್ರಮದಲ್ಲಿ ಆಧರಿಸಬೇಕು, ಅದು ಹೇಳಿದ್ದೀನಿ, ಆಪ್ಷನ್ ಎ. ಸೊ ನೆಕ್ಸ್ಟು, ಬೆಳಗಾವಿಯಲ್ಲಿ ಮಾಜನಿ ಕ್ಲಬ್ಬನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತ. ಬೆಳಗಾವಿಯಲ್ಲಿ ಮಾಜನಿ ಕ್ಲಬ್ಬನ್ನು ಯಾರು ಸ್ಥಾಪನೆ ಮಾಡ್ತಾರೆ? ಕಾರ್ನಾಡ್ ಸದಾಶಿವರಾವ್ ಮತ್ತು ಪಂಜೆ ಮಂಗೇಶ್ ರಾಯ್, ಗೋವಿಂದರಾವ್ ಆಳ್ಗಿ ಮತ್ತು ಹನುಮಂತರಾವ್ ದೇಶಪಾಂಡೆ, ಭೂಪೇಂದ್ರನಾಥ್ ಪಾಠಕ್ ಮತ್ತು ವಿವೇಕಾನಂದ, ಬೀರೇಂದ್ರ ಕುಮಾರ್ ಘೋಷ್ ಮತ್ತು ಅರವಿಂದ ಘೋಷ್ ಅಂತ. ಸೊ ಆಪ್ಷನ್ ಬಿ ಇದೆಯಲ್ಲ, ದಟ್ ಈಸ್ ಗೋವಿಂದರಾವ್ ಆಳ್ಗಿ ಮತ್ತು ಹನುಮಂತರಾವ್ ದೇಶಪಾಂಡೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 189ನೇ ಪ್ರಶ್ನೆ ನೋಡೋಣ ಈಗ. ಸೊ ದಟ್ ಈಸ್ ಕ್ವಶನ್ ನಂಬರ್ 189. ಸೊ ಏನಿದೆ ಅಂತ, ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರು. ಮಾಡು ಇಲ್ಲವೇ ಮಡಿ ಎಂಬುದು ಕೆಳಗಿನಲ್ಲಿ ಒಂದನ್ನು ಆಧರಿಸಿದೆ ಅಂತ. ಸೊ ಯಾವುದನ್ನು ಆಧರಿಸಿದೆ? ಡೂ ಆರ್ ಡೈ ಅಂತಕ್ಕಂಥದ್ದು ಅಂತ. ಸ್ವಾತಂತ್ರ್ಯವನ್ನು ನೀಡದಿದ್ದರೆ ನಾವು ಸಾಯುತ್ತೇವೆ, ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕು, ನಾವು ಭಾರತವನ್ನು ಸ್ವತಂತ್ರಗೊಳಿಸ್ತೇವೆ, ಇಲ್ಲವೇ ಆ ಪ್ರಯತ್ನದಲ್ಲಿ ಸಾಯುತ್ತೇವೆ, ನೆಹರೂರವರು ಜಾರಿಗೆ ತಂದ ಒಂದು ನಿರ್ಣಯ ಅಂತ. ಸೊ ಆಪ್ಷನ್ 3 ಇದೆಯಲ್ಲ, ನಮ್ಮ ಕೈಲಾದರೆ ಭಾರತವನ್ನು ಬಿಡದೆ ನಿಮ್ಮ ಸಂಕೋಲೆಯಿಂದ ಬೆಳೆಸ್ಕೊಳ್ತೀವಿ, ಸ್ವತಂತ್ರವನ್ನು ಗೊಳಿಸಲಿಕ್ಕೆ ನಾವು ಸರ್ವ ಪ್ರಯತ್ನ ಮಾಡ್ತೀವಿ, ಇಲ್ಲ ಅಂದರೆ ಆ ಒಂದು ಪ್ರಯತ್ನದಲ್ಲಿ ನಾವು ಸಾಯ್ತೀವಿ ಅಂತ, ಸಾವನ್ನಪ್ತೀವಿ ಅಂತ. ಇದು ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ನ ಅರ್ಥ ಅದು. ಸೊ ವಿಲ್ ಗೋ ಫಾರ್ವರ್ಡ್. 190ನೇ ಪ್ರಶ್ನೆ ನೋಡೋಣ ಈಗ. ಎಸ್ ಕೆ ಧಾರ್ ಆಯೋಗವನ್ನು ಯಾರು ನಿಯೋಜನೆ ಮಾಡಿದ್ರು ಅಂತ. ಎಸ್ ಕೆ ಧಾರ್ ಆಯೋಗವನ್ನು ಯಾರು ನಿಯೋಜನೆ ಮಾಡಿದ್ರು? ಶಿಕ್ಷಣ ಪದ್ಧತಿಯನ್ನು ಪುನರ್ವ್ಯವಸ್ಥೆಗೊಳಿಸಲು. ಅಂದರೆ ಅದನ್ನು ನಿಯೋಜನೆ ಮಾಡಿದಂಥ ಉದ್ದೇಶ ಏನು ಅಂತ. ಎಸ್ ಕೆ ಧಾರ್ ಅಂತಕ್ಕಂಥ ಆಯೋಗವನ್ನು ಅವರೇನು ನಿಯೋಜನೆ ಮಾಡಿದ್ರು ಅದರ ಉದ್ದೇಶ ಅಂತ. ಶಿಕ್ಷಣ ಪದ್ಧತಿಯನ್ನು ಪುನರ್ವ್ಯವಸ್ಥೆಗೊಳಿಸಲು, ಮತದಾನದ ವಿಧಾನದ ಬಗ್ಗೆ ವಿಚಾರಿಸಲು, ರಾಜ್ಯಗಳನ್ನು ಪುನರ್ವ್ಯವಸ್ಥೆಗೊಳಿಸಲು, ನೆಹರೂರವರು ಜಾರಿಗೆ ತಂದ ಒಂದು ನಿರ್ಣಯ ಅಂತಿದೆ ಇಲ್ಲಿ. ಬಟ್ ಆಪ್ಷನ್ ಸಿ ಇದೆಯಲ್ಲ, ರಾಜ್ಯಗಳನ್ನು ಪುನರ್ವ್ಯವಸ್ಥೆಗೊಳಿಸಲು ಅವರು ಈ ಎಸ್ ಕೆ ಧಾರ್ ಆಯೋಗವನ್ನು ರಚನೆ ಮಾಡೋದು ಅಂತ. ಮಾರ್ಟಿನ್ ಲೂಥರ್ ಕಿಂಗ್ ತಮ್ಮ ನಾಗರಿಕ ಹಕ್ಕುಗಳ ಚಳವಳಿಯನ್ನು ಈ ಮೂಲಕ ತೀವ್ರಗೊಳಿಸಿರು ಅಂತ. ವರ್ಣದ್ವೇಷದ ವಿರುದ್ಧ ಪ್ರತಿಭಟಿಸಿ ವಾಷಿಂಗ್ಟನ್ಗೆ ಪಾದಯಾತ್ರೆ ಮಾಡ್ತಾರೆ, ಗುಲಾಮಗಿರಿಯ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ವಿಭಜನಾ ನೀತಿಯ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ದ್ವೇಷದಿಂದ ಬಿಳಿ ಜನರ ಕೊಲೆಗೈತಾರೆ ಅಂತ. ಆಪ್ಷನ್ ಎ ಇದೆಯಲ್ಲ, ದಟ್ ಈಸ್ ವರ್ಣದ್ವೇಷದ ವಿರುದ್ಧ ಪ್ರತಿಭಟಿಸಿ ವಾಷಿಂಗ್ಟನ್ಗೆ ಪಾದಯಾತ್ರೆ ಮಾಡ್ತಾರೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ನೆಕ್ಸ್ಟು, ಸೋವಿಯತ್ ಒಕ್ಕೂಟವನ್ನು ಅದರ ಅಸ್ತಿತ್ವವನ್ನು ಕಳ್ಕೊಂಡ ದಿನ ಅಂತ. ಸೋವಿಯತ್ ಒಕ್ಕೂಟ ಅಸ್ತಿತ್ವ ಕಳ್ಕೊಂಡ ದಿನ, ದಟ್ ಈಸ್ ಅಂದರೆ USSR ಅಂತ ಅದನ್ನು. ಸೋವಿಯತ್ ಒಕ್ಕೂಟ ಅದು ತನ್ನ ಅಸ್ತಿತ್ವವನ್ನು ಯಾವಾಗ ಕಳ್ಕೊಳ್ಳುತ್ತೆ ಅಂತ. ಅದು 25/12/1990, 25/12/91, 25/12/92, ಕೊನೆಯದಾಗಿ 25/12/1993 ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ, ಸೋವಿಯತ್ ಒಕ್ಕೂಟ USSR ತನ್ನ ಅಸ್ತಿತ್ವವನ್ನು ಯಾವಾಗ ಕಳ್ಕೊಳ್ಳುತ್ತೆ ಅಂದರೆ 25/12/1991 ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ನೆಕ್ಸ್ಟು 193, ಕೆಳಗೆ ಕೊಟ್ಟಿರ್ತಕ್ಕಂಥ ಸೂಚ್ಯಾಂಕಗಳಲ್ಲಿ ಘಟನೆಗಳ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ ಅಂತ. ಸೊ ಫಸ್ಟು 4 ಓದ್ಕೊಂಡು ಮತ್ತೆ ಸಬ್ ಆಪ್ಷನ್ ಇದೆ, ಅದನ್ನು ಆಯ್ಕೆ ಮಾಡಬೇಕು ನಾವು. ಸೊ ಯಾವುದು ಮೊದಲು ಅಂತ. ಅಮೇರಿಕಾದ ಸಂಯುಕ್ತ ಸಂಸ್ಥಾನಕ್ಕೆ ಜಿಮ್ಮಿ ಕಾರ್ಟರ್ ಅಧ್ಯಕ್ಷರಾಗ್ತಾರೆ, ಜಾನ್ ಎಫ್ ಕೆನಡಿ ಅವರ ಕಗ್ಗೋಲೆ, ಜಪಾನಿಯರ ಪರ್ಲ್ ಬಂದರನ್ನು ದಾಳಿ ಮಾಡ್ತಾರೆ, ಸ್ಟಾಲಿನ್ USSRನ ನಾಯಕರಾಗ್ತಾರೆ ಅಂತ. ಸೊ ಯಾವ್ದು ಸರಿ ಅಂದರೆ ಆಪ್ಷನ್ ಸಿ ಇದೆಯಲ್ಲ, CABD ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಮೊದಲು ಬಂದುಬಿಟ್ಟು ಜಪಾನಿಯರು ಪರ್ಲ್ ಬಂದರನ್ನು ದಾಳಿ ಮಾಡ್ತಾರೆ. ಸೊ ಅದಾದಮೇಲೆ ಅಮೇರಿಕಾದ ಸಂಯುಕ್ತ ಸಂಸ್ಥಾನಕ್ಕೆ ಜಿಮ್ಮಿ ಕಾರ್ಟರ್ ಅಧ್ಯಕ್ಷರಾಗ್ತಾರೆ, ಅದಾದಮೇಲೆ ಜಾನ್ ಎಫ್ ಕೆನಡಿಯ ಕಗ್ಗೋಲೆ ಆಗುತ್ತೆ, ಅದಾದಮೇಲೆ ಕೊನೆಯದಾಗಿ ಸ್ಟಾಲಿನ್ USSRನ ನಾಯಕರಾಗ್ತಾರೆ. ಸೊ ಇದು ಆರ್ಡರ್ ವೈಸ್ ಇರುವಂಥದ್ದು. ಸೊ ಆಪ್ಷನ್ ಸಿ. ನೆಕ್ಸ್ಟು, 1ನೇ ಮಹಾಯುದ್ಧದ ಪರಿಣಾಮವಾಗಿ ಅಸ್ತಿತ್ವಕ್ಕೆ ಬಂದ ಸಂಸ್ಥೆ ಯಾವುದು ಅಂತ. ವಿಶ್ವಸಂಸ್ಥೆ, ಯುರೋಪಿಯನ್ ರಾಷ್ಟ್ರಗಳ ಒಕ್ಕೂಟ, ಸೊ ರಾಷ್ಟ್ರಸಂಘ ಮತ್ತು ಕಾರ್ಮಿಕರ ಸಂಘ ಅಂತಿದೆ. ಬಟ್ ಆಪ್ಷನ್ ಸಿ ಇದೆಯಲ್ಲ, ರಾಷ್ಟ್ರಸಂಘ, ಅದು ರೈಟ್ ಆನ್ಸರ್ ಆಗುತ್ತೆ. 195, ಕೆಳಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ. ಹಾಗೆ ಸ್ಕಾಲಪ್ ಮಾಡೋಣ, ಇನ್ನೊಂದಷ್ಟು ಆಪ್ಷನ್ಸ್ ಇದೆ ಅನ್ಕೋತೀನಿ ನಾನು ಮೇ ಬಿ ಅಲ್ಲಿ. ಕೆಳಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ. ಸೊ ABCD ಅಂದ್ಬಿಟ್ಟು ಆ್ಯಂಡ್ ವಿ ವಿಲ್ ಸಿ ದ 4 ಆಪ್ಷನ್ ಅದಕ್ಕೆ. 195, ಕಪ್ಪಂಗಿ ದಳವೆಂದರೆ ಫ್ರಾನ್ಸಿನ ಭದ್ರತಾ ಪಡೆಗಳು. ವಿಕ್ಟರ್ ಇಮ್ಯಾನ್ಯುಯಲ್ II ಐರಿಸ್ ದ್ವೀಪಗಳ ರಾಜಧಾನಿಯಾಗಿದ್ದ ಅಂತ. ಸೊ ಜರ್ಮನಿಯ ಪೋಲೆಂಡ್ನ ಮೇಲೆ ನಡೆಸಿದಂಥ ದಾಳಿಯಿಂದ ಸೊ 2ನೇ ಮಹಾಯುದ್ಧವು ಆರಂಭವಾಯಿತು. ಜನರಲ್ ಮ್ಯಾಕ್ಸ್ ಮುಲ್ಲರ್ ಸ್ವತಂತ್ರ ಫ್ರೆಂಚ್ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ ಅಂತ. ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ, ಸೊ ಇದು ಸರಿಯಾದಂಥ ಒಂದು ಹೇಳಿಕೆ ಇದು. ಸೊ ಏನಿದೆ ಅಲ್ಲಿ, ದಟ್ ಈಸ್ ಜರ್ಮನಿಯು ಪೋಲೆಂಡ್ನ ಮೇಲೆ ನಡೆಸಿದಂಥ ದಾಳಿಯಿಂದ 2ನೇ ಮಹಾಯುದ್ಧ ಆರಂಭವಾಯಿತು ಅಂತ. ದಟ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟು, ಸಮಾಜವು ಒಂದು ವ್ಯವಸ್ಥಿತ ಸಂಘ ಸಂಸ್ಥೆಗಳ ಸಮುದಾಯದತ್ತ ಸಂಕೀರ್ಣ ಅಂತ. ಈ ಹೇಳಿಕೆಯನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅಂತ. ಸಮಾಜವು ಒಂದು ವ್ಯವಸ್ಥಿತ ಸಂಘ ಸಂಸ್ಥೆಗಳ ಸಮುದಾಯದತ್ತ ಸಂಕೀರ್ಣ ಅಂತಿದೆ. ಸೊ ಈ ಹೇಳಿಕೆಯನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅಂದರೆ, ಸೊ ಮಾರಿಸ್ ಗಿನ್ಸ್ಬರ್ಗು, DGM ಕೋರ್ ಅಂತ ಇದೆ, ಪ್ರೊಫೆಸರ್ ಗಿಡ್ಲಿಂಗ್ಸ್ ಮತ್ತು ಮೆಕ್ಲೆವರ್ ಅಂತಿದೆ. ಬಟ್ ಆಪ್ಷನ್ ಸಿ ಇದೆಯಲ್ಲ, ಅದಕ್ಕೆ ಪ್ರೊಫೆಸರ್ ಗಿಡ್ಲಿಂಗ್ಸ್ ಅಂತ, ಅದು
ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್. ಸಂಸದಿನ ಅನುಮತಿ ಪಡೆದು ರಾಷ್ಟ್ರಾಧ್ಯಕ್ಷರು ದೇಶದಲ್ಲಿನ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಕಾಲದವರೆಗೆ ವಿಸ್ತರಿಸಬಹುದು ಅಂತ. ಸಂಸದಿನ ಅನುಮತಿ ಪಡೆದು ರಾಷ್ಟ್ರಾಧ್ಯಕ್ಷರು ದೇಶದಲ್ಲಿನ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಕಾಲದವರೆಗೆ ವಿಸ್ತರಿಸಬಹುದು ಅಂತ. ಅನಿರ್ದಿಷ್ಟ ಕಾಲದವರೆಗೆ 1.5 ವರ್ಷ, 1 ವರ್ಷ ಮಾತ್ರ, 6 ತಿಂಗಳು ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಡಿ ಯಲ್ಲಿ 6 ತಿಂಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಶ್ರೇಷ್ಠ ನ್ಯಾಯಾಧೀಶರನ್ನು ಒಳಗೊಂಡಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತ. ಸೊ ಶ್ರೇಷ್ಠ ನ್ಯಾಯಾಧೀಶರನ್ನು ಒಳಗೊಂಡಂಥ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರತಕ್ಕಂಥ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತ ಹೇಳಬೇಕು. ಈಗ 25, 26, 27, 28 ಅಂತ ಇದೆ. ಇದಕ್ಕೆ ಆಪ್ಷನ್ ಸಿ ಇದೆಯಲ್ಲ 27, 27 ನ್ಯಾಯಾಧೀಶರ ಸಂಖ್ಯೆ ಅದು ಹೊಂದಿರುತ್ತೆ ಅದು. ಹಾಗಾಗಿ ಸಿ ರೈಟ್ ಆನ್ಸರ್ ಆಗುತ್ತೆ. ಸೊ 199 ನೋಡೋಣ ಈಗ. ಈ ಕೆಳಗಿನವುಗಳಲ್ಲಿ ಸಂಸತ್ ಸದನಗಳು ತಮ್ಮ 3/2 ಮತಗಳಿಂದ ಯಾವ ಅಧಿಕಾರವನ್ನು ಚಲಾಯಿಸಬಹುದು ಅಂತ. ಒಂದು ರಾಜ್ಯದಲ್ಲಿ ಅಧ್ಯಕ್ಷರ ಆಳ್ವಿಕೆಯನ್ನು ತರಬಹುದು, ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಗೊಳಿಸಬಹುದು, ಪ್ರಧಾನಮಂತ್ರಿಗಳನ್ನು ಅವರ ಮಂತ್ರಿಮಂಡಲದೊಂದಿಗೆ ಉಚ್ಚಾಟಿಸಬಹುದು, ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತರಬಹುದು ಅಂತ. ಸೊ 3/2 ಮತಗಳಿಂದ ಸಂಸತ್ ಸದನಗಳು ಯಾವ ಅಧಿಕಾರವನ್ನು ಚಲಾವಣೆ ಮಾಡ್ಬೋದು ಅಂದರೆ ರಾಷ್ಟ್ರದ ಅಧ್ಯಕ್ಷರನ್ನು ಪದಚ್ಯುತಿಗೊಳಿಸ್ಬೋದು ಅಂತ. ಅಂದರೆ ಅವರ ಅಧಿಕಾರದಿಂದ ಅವ್ರನ್ನ ಕೆಳಗಿಳಿಸಲಿಕ್ಕೆ ಅವಕಾಶ ಇದೆ ಅಂತ. ಸೊ ಕರ್ನಾಟಕ ರಾಜ್ಯದ ಮೊಟ್ಟಮೊದಲನೆಯ ಮಹಿಳಾ ರಾಜ್ಯಪಾಲರು ಯಾರು ಅಂತ. ರಾಣಿ ಸತೀಶ್, ಲೀಲಾದೇವಿ ಆರ್ ಪ್ರಸಾದ್, ಪ್ರೇಮ ಕಾರಿಯಪ್ಪ, ವಿ.ಎಸ್. ರಮಾದೇವಿ ಅಂತ. ಸೊ ಆಪ್ಷನ್ ಡಿ ಇದೆಯಲ್ಲ ವಿ.ಎಸ್. ರಮಾದೇವಿ, ಅದು ರೈಟ್ ಆನ್ಸರ್ ಆಗುತ್ತೆ. ತೂಗಾಡುವ ಸಂಸತ್ ಇದನ್ನು ಕರೆಯಲಾಗ್ತಕ್ಕಂಥ ಸನ್ನಿವೇಶ ಯಾವುದು ಅಂತ. ಸೊ ವಿರೋಧ ಪಕ್ಷವು ಆಳ್ವಿಕೆಯಲ್ಲಿದ್ದಾಗ, ದೇಶದಲ್ಲಿ ಅಂತಃಕಲಹಗಳಾದಾಗ, ಸರ್ಕಾರದ ಅಸ್ಥಿರತೆಯಿಂದಾಗಿ, ಯಾವೊಂದು ರಾಜಕೀಯ ಪಕ್ಷವು ಬಹುಮತ ಪಡೆದಿದ್ದಾಗ ಅಂತ. ಯಾವುದೇ ರಾಜಕೀಯ ಪಕ್ಷ ಬಹುಮತ ಪಡೆದೇ ಇದ್ದಂಥ ಕೆಲವೊಂದು ಸಂದರ್ಭಗಳಲ್ಲಿ ಅಥವಾ ಸನ್ನಿವೇಶಗಳಲ್ಲಿ ಆ ಒಂದು ಸಂಸತ್ತನ್ನು ತೂಗಾಡ್ತಕ್ಕಂಥ ಸಂಸತ್ ಅಂತ ಕರಿತೀವಿ ಅಂತ. ಆಯಿತಾ. ಸೊ ನೆಕ್ಸ್ಟು ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಕಾಯ್ದೆಯ ಸಹಾಯದಿಂದ ಭಾರತೀಯನ ಮೂಲಭೂತ ಹಕ್ಕುಗಳ ನಿರಾಕರಣೆಯಾದಾಗ ಸುಪ್ರೀಂ ಕೋರ್ಟ್ನ ಮೂಲಕ ಅವುಗಳನ್ನು ಮರಳಿ ಪಡೆಯಬಹುದು ಅಂತ. ನೋಡಿ ಇನ್ನೊಂದ್ಸಲ ಓದ್ಬಿಡ್ತೀನಿ. ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಕಾಯ್ದೆಯ ಸಹಾಯದಿಂದ ಭಾರತೀಯನ ಮೂಲಭೂತ ಹಕ್ಕುಗಳ ನಿರಾಕರಣೆಯಾದಾಗ ಸುಪ್ರೀಂ ಕೋರ್ಟ್ನ ಮೂಲಕ ಅವುಗಳನ್ನು ಮರಳಿ ಪಡೆಯಬಹುದು. 13ನೇ ಕಾಯ್ದೆ, 32ನೇ ಕಾಯ್ದೆ, 14ನೇ ಕಾಯ್ದೆ ಮತ್ತು 41ನೇ ಕಾಯ್ದೆ ಅಂತಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ 32ನೇ ಕಾಯ್ದೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವ ರಕ್ಷಣಾ ತರಬೇತಿ ಕೇಂದ್ರವು ನವದೆಹಲಿಯಿದೆ ಅಂತ. ರಕ್ಷಣಾ ತರಬೇತಿ ಕೇಂದ್ರ ಡೆಲ್ಲಿಯಲ್ಲಿದೆ ಅಂತ. ರಾಷ್ಟ್ರೀಯ ಡಿಫೆನ್ಸ್ ಅಕಾಡೆಮಿನೋ, ಡಿಫೆನ್ಸ್ ಸೇವಾ ಸ್ಟಾಫ್ ಕಾಲೇಜು, ರಾಷ್ಟ್ರೀಯ ಡಿಫೆನ್ಸ್ ಕಾಲೇಜು, ವಾಯುಸೇನಾ ಉಸ್ತುವಾರಿ ಕಮಾಂಡ್ ಅಂತಿದೆ. ಸೊ ಆಪ್ಷನ್ ಸಿ ಇದೆಯಲ್ಲ ರಾಷ್ಟ್ರೀಯ ಡಿಫೆನ್ಸ್ ಕಾಲೇಜು. ಸೊ ಇದು ರಕ್ಷಣಾ ತರಬೇತಿ ಕೇಂದ್ರ ಅಂತ. ಇದು ಯಾವುದು ರಾಷ್ಟ್ರೀಯ ಡಿಫೆನ್ಸ್ ಕಾಲೇಜು, ಅದು ಬಂದುಬಿಟ್ಟು ನ್ಯೂ ಡೆಲ್ಲಿಯಲ್ಲಿ ಇರುವಂಥದ್ದು. ನೆಕ್ಸ್ಟು 204. ಈ ಕೆಳಗಿನ ಯಾವ ಪಟ್ಟಿಯಲ್ಲಿ ಇತ್ತೀಚೆಗೆ ಭಾರತ ಸರ್ಕಾರದಿಂದ ಅಂಗೀಕಾರ ಪಡೆದಂಥ 3 ರಾಷ್ಟ್ರ ಭಾಷೆಗಳಾಗಿವೆ ಅಂತ. ನೇಪಾಳಿ, ಕೊಂಕಣಿ ಮತ್ತು ಮಣಿಪುರಿ. ನೇಪಾಳಿ, ಮಣಿಪುರಿ ಮತ್ತು ಪಹಾಡಿ. ಕೊಂಕಣಿ, ಗುಜರಾತಿ ಮತ್ತು ನೇಪಾಳಿ. ಮಣಿಪುರಿ, ಕೊಂಕಣಿ ಮತ್ತು ಸಂಸ್ಕೃತ ಅಂತ. ಆಪ್ಷನ್ ಎ ಇದೆಯಲ್ಲ ನೇಪಾಳಿ, ಕೊಂಕಣಿ ಮತ್ತು ಮಣಿಪುರಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 205ನೇ ಪ್ರಶ್ನೆ ನೋಡೋಣ ಈಗ. ಪ್ರಜಾಪ್ರಭುತ್ವದ ಯಶಸ್ಸು ಇದರ ಮೇಲೆ ಅವಲಂಬಿಸಿದೆ. ಜನರ ಜೀವನದ ಮಟ್ಟ, ಸಾರ್ವಜನಿಕ ಸಮಾರಂಭಗಳಲ್ಲಿ ಜನರ ಸಕ್ರಿಯ ಪಾತ್ರ, ದೇಶದ ಜನರ ಸಂಪೂರ್ಣ ಸಾಕ್ಷರತೆ, ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಉನ್ನತಿ ಸಾಧನೆ ಅಂತ. ಪ್ರಜಾಪ್ರಭುತ್ವದ ಯಶಸ್ಸು ಇದರ ಮೇಲೆ ಅವಲಂಬವಾಗಿದೆ. ಯಾವುದ್ರ ಮೇಲೆ ಅಂತ. ಆಪ್ಷನ್ ಸಿ ಇದೆಯಲ್ಲ ದೇಶದ ಜನರ ಒಂದು ಸಂಪೂರ್ಣ ಸಾಕ್ಷರತೆಯ ಮೇಲೆ ಪ್ರಜಾಪ್ರಭುತ್ವದ ಒಂದು ಯಶಸ್ಸು ಇದರ ಮೇಲೆ ಅವಲಂಬಿಸಿದೆ ಅಂತ. ಸೊ ಇದಿಷ್ಟು ಸಮಾಜ ವಿಜ್ಞಾನದ 2ನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು MCQ ಪ್ರಶ್ನೆಯನ್ನು ನಾನಿಲ್ಲಿ ಬಿಡಿಸ್ಕೊಂಡಿದ್ದೀನಿ ನಾನು. ಎಲ್ಲವೂ ಕೂಡ ಭಾಳ ಪ್ರಮುಖವಾದ ಪ್ರಶ್ನೆಗಳೇ. ಸೊ ನಾವು ಹೇಳುವಂಥ ಸಂದರ್ಭಗಳಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಗೆ ತಪ್ಪಾಗಿ ಉತ್ತರವನ್ನು ನೀಡಿದರೆ ಯಾವುದೂ ಕೂಡ ಇಲ್ಲಿ ಉದ್ದೇಶಪೂರ್ವವಾಗಿರಲ್ಲ. ಏನಾದ್ರು ತಪ್ಪಾಗಿ ಅಂತ ನಿಮ್ಗೆ ಅನಿಸಿದ್ರೆ ದಯಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಸರಿಯಾದ ಉತ್ತರವನ್ನು ಹೇಳಿ ಅದಕ್ಕೆ ಸೂಕ್ತವಾದ ವಿವರಣೆಯನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ಕಳಿಸಿ. ಸೊ ಒಂದೇ ಸಲ ರಾಂಗ್ ಆನ್ಸರ್ ಅಂತ ಹೇಳಕ್ಕೆ ಹೋಗಬೇಡಿ. ಅದ್ರ ಬದಲಾಗಿ ನೀವು ಸರಿಯಾದ ಉತ್ತರವನ್ನು ಅಲ್ಲಿ ಟೈಪ್ ಮಾಡಿ ಕಳಿಸಿದರೆ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಅದು ಏನಕ್ಕೆ ಸರಿಯಾದ ಉತ್ತರ ಆಗಿದೆ ಮತ್ತು ಅದಕ್ಕೆ ಪೂರಕವಾದ ವಿವರಣೆ ಅಂತ ಅವ್ರು ಓದ್ಕೊಂಡಾಗ ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಇದೇ ಇದಕ್ಕೆ ಸರಿಯಾದ ಉತ್ತರ ಅಂತ. ಆಯಿತಾ. ಆ ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಇದ್ದೇ ಇರುತ್ತೆ. ದಯಮಾಡಿ ಆ ರೀತಿಯಲ್ಲಿ ಒಂದು ವಿವರಣೆಯನ್ನು ಕೊಡಿ. ಯಾವುದಾದ್ರು ನಾನು ಇನ್ ಕೇಸ್ ನನಗೆ ಗೊತ್ತಿಲ್ಲದೆ ಅಥವಾ ನನಗೆ ಅರಿವಿಲ್ಲದೆ ಬೈ ಮಿಸ್ ಏನಾದ್ರು ತಪ್ಪಾಗಿ ಆನ್ಸರನ್ನು ಮಾಡಿದರೆ ಇಲ್ಲಿ. ಆಯಿತಾ. ಧನ್ಯವಾದ. ಇವೆಲ್ಲವೂ ಕೂಡ ನಿಮಗೆ ಸೋಷಿಯಲ್ ಸೈನ್ಸ್ ಪತ್ರಿಕೆ TET ಪೇಪರ್ ಸೆಕೆಂಡಲ್ಲಿ ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ಖಂಡಿತವಾಗ್ಲೂ ಸೂಕ್ತವಾದಂಥ ವಿಚಾರಗಳಾಗುತ್ತೆ ಅಂತಕ್ಕಂಥ ಒಂದು ಪಾಯಿಂಟನ್ನು ಹೇಳಿ ಹಾಗೆ ಭಾವಿಸ್ತಾ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಡಿಯೋ ಸೆಷನಲ್ಲಿ ಅಗೇನ್ ಮತ್ತೆ ಭೇಟಿ ಆಗ್ತೀನಿ. ನಿಮಗೆಲ್ಲ ಅಲ್ಲಿವರೆಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್.